ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಧ್ಯಾನ. ಈ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ವಚನಗಳ ಸಂಖ್ಯೆ 48. ವಾಸ್ತವವಾಗಿ 5ನೇ ಅಧ್ಯಾಯ ಯೇಸು ಪರ್ವತದ ಮೇಲೆ ಮಾಡಿದ ಪ್ರಸಂಗ ಎಂದು ಕರೆಯಲ್ಪಟ್ಟಂಥ ಅಧ್ಯಾಯ. 5, 6, 7 ಅಧ್ಯಾಯಗಳು ಬೆಟ್ಟದ ಮೇಲಿನ ಪ್ರಸಂಗ ಎಂದು ಕರೆಯಲ್ಪಡುತ್ತದೆ. ಯೇಸು ಕ್ರಿಸ್ತ ಪ್ರಭು ಮಾಡಿದ ಪ್ರಧಾನವಾದ 3 ಪ್ರಸಂಗಗಳು, ಅತಿ ದೊಡ್ಡ ಪ್ರಸಂಗಗಳು ಬೈಬಲಲ್ಲಿ ಲಿಖಿತವಾಗಿದೆ. 1, ಪರ್ವತದ ಮೇಲಿನ ಪ್ರಸಂಗ. 2ನೇದು, ಒಲಿವ ಬೆಟ್ಟದ ಪ್ರಸಂಗ, ಅಂದರೆ ಪ್ರಭುವಿನ ಬರೋಣದ ಸೂಚನೆ, ಯುಗದ ಸಮಾಪ್ತಿಯ ಸೂಚನೆ ಪ್ರಸಂಗ. 3ನೇದು, ಮೇಢದ ಪ್ರಸಂಗ. ಈ 3 ಪ್ರಸಂಗಗಳು ಕೂಡ ಲೆಂಥಿಯೆಸ್ಟ್ ಮೆಸೇಜ್ ಆಫ್ ದಿ ಬೈಬಲ್, ಬಹಳ ದೊಡ್ಡ ಪ್ರಸಂಗಗಳು. ಯೇಸು ಮಾಡಿದ ಪ್ರಸಂಗಗಳಲ್ಲಿ ಈ ಪ್ರಸಂಗಗಳು ದೊಡ್ಡ ಪ್ರಸಂಗಗಳಾಗಿ ಹೇಳಲಾಗಿದೆ. ಬೆಟ್ಟದ ಮೇಲಿನ ಪ್ರಸಂಗವಾಗಿ 5, 6, 7 ಅಧ್ಯಾಯಗಳಲ್ಲಿ ಮತ್ತಾಯನು ಬರೆದಿದ್ದಾನೆ. ಈ ಪ್ರಸಂಗವನ್ನು ಸರ್ಮನ್ ಆಫ್ ಪ್ರಿಆಟಿಟ್ಯೂಡ್, ಕನ್ಯತೆಯರ ಪ್ರಸಂಗ ಎಂದು ಕರೆಯುತ್ತಾರೆ. ಯೇಸು ಕ್ರಿಸ್ತ ಪ್ರಭುವು ತನ್ನ ಶಿಷ್ಯರನ್ನು ಉದ್ದೇಶಿಸಿ ಹೇಳಿದ ಪ್ರಸಂಗಗಳು ಇವು. ಈ 3 ಕೂಡ ಶಿಷ್ಯರೊಟ್ಟಿಗೆ ಸಂಭಾಷಣೆ ಮಾಡುತ್ತಾ ಮಾಡಿದ ಪ್ರಸಂಗ. ಬೆಟ್ಟದ ಮೇಲಿನ ಪ್ರಸಂಗ ಶಿಷ್ಯರೊಟ್ಟಿಗೆ ಮಾತಾಡುತ್ತಾ, ಪ್ರಜೆಗಳು ಕೂಡ ಆ ಬೆಟ್ಟದ ಬಳಿಯಲ್ಲಿ ಇರುವಂಥ ಪ್ರಮಾದ ನಮಗೆ ಕಾಣುತ್ತದೆ. ಆದರೂ ಈ ಪ್ರಸಂಗ ಶಿಷ್ಯರಿಗೆ ಬೋಧನೆ ಮಾಡುವ ಹಾಗೆ ನಮಗೆ ಬರೆಯಲಾಗಿದೆ. ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ದ ಸೇವಿಯರ್ ಆಫ್ ದಿ ಕ್ರಿಶ್ಚಿಯನ್ಸ್, ಕ್ರೈಸ್ತರ ಪ್ರವರ್ತನೆ, ಅವರ ನೀತಿ, ಅವರ ಸ್ಟ್ಯಾಂಡರ್ಡ್ಸ್, ಪ್ರಮಾಣ ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿ ಬೋಧಿಸಿದೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ 5, 6, 7 ಅಧ್ಯಾಯಗಳು ವಿಶ್ವಾಸಿಗೆ ಕಾನ್ಸ್ಟಿಟ್ಯೂಷನ್ಸ್, ಅಂದರೆ ರಾಜ್ಯಾಂಗ ನಮ್ಮ ದೇಶದ ಮೇಲೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಕ್ರೈಸ್ತನಿಗೆ ರಾಜ್ಯಾಂಗವಾಗಿ ಈ ಪ್ರಸಂಗ ಇದೆ. 5, 6, 7 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತ ಪ್ರಭುವು ಉದ್ಘಾಟಿಸಿದ ಅಂಶಗಳ ಕುರಿತಾಗಿ ನಾವು ಪೂರ್ತಿಯಾಗಿ ಆಲೋಚಿಸಿದರೆ, ಆಧ್ಯಾತ್ಮಿಕ ಪ್ರಮಾಣ, ಒಬ್ಬ ವಿಶ್ವಾಸಿ ಲೋಕಕ್ಕೆ ಬೇರೆಯಾಗಿ ಯಾವ ವಿಧವಾಗಿ ಜೀವಿಸಬೇಕು ಬರೆಯಲಾಗಿದೆ. ಯಾರು ವಿಶ್ವಾಸಿ ಎಂಬುದಾಗಿ ಕರೆಯಲ್ಪಡುತ್ತಾರೆ? ವಿಶ್ವಾಸಿ ಅಂದರೆ ಯಾವ ರೀತಿಯಾಗಿ ಇರಬೇಕು? ವಿಶ್ವಾಸಿಯ ಸ್ವಭಾವ ಯಾವ ರೀತಿಯಾಗಿ ಇರಬೇಕು? ವಿಶ್ವಾಸಿಯ ಗಮನ ಕಾರ್ಯಗಳು ಏನಾಗಿರುತ್ತದೆ ಎಂದು ತಿಳಿಯಪಡಿಸುತ್ತಾ ಬಂದನು. ನಂತರ 5ನೇ ಅಧ್ಯಾಯದಲ್ಲಿ 48 ವಚನಗಳನ್ನು ನಾವು ಧ್ಯಾನಿಸುವಾಗ, ಪರಿಶೀಲಿಸುವಾಗ, ಇದರಲ್ಲಿ ಬರೆಯಲ್ಪಟ್ಟಂಥ ವಿಷಯಗಳು ಯೇಸು ಬೆಟ್ಟದ ಮೇಲೆ ಕೂತುಕೊಂಡು ಮಾತನಾಡುತ್ತಾ ಇದ್ದಾನೆ. ಇದು ಉತ್ತರ ಇಸ್ರಾಯೇಲ್ ದೇಶದಲ್ಲಿ ಇರುವಂಥ ಓಷೇನ್, ಓಷೇನ್ ಅನ್ನುವಂಥ ಇಬ್ರಿಯ ಮಾತಿನಲ್ಲಿ ಈ ಪರ್ವತವನ್ನು ಕರೆಯುತ್ತಾರೆ. ಈ ಪರ್ವತ ಈ ಹೆಸರಿನಿಂದ ಕರೆಯಲ್ಪಡುತ್ತದೆ. ತಿಪ್ಕಾ ಚರ್ಚ್, ಅಲ್ಲಿ
ಯೇಸು ಮಾಡಿದ ಈ ಪ್ರಸಂಗದ ಸ್ಥಳದಲ್ಲಿ ಸಭೆ ಕೂಡ ಈಗ ಉಂಟಾಗಿದೆ. ಯೇಸು ವಾಕ್ಯ ಉಪದೇಶ ಮಾಡಿದ ಕಾರಣದಿಂದ ಅದಕ್ಕೆ ಪ್ರಾಧಾನ್ಯವಾಗಿ ಅಲ್ಲಿ ಒಂದು ಸಭೆಯನ್ನು ಕಟ್ಟಲಾಗಿದೆ. ಧನ್ಯದ ಕುರಿತಾಗಿ ಬರೆಯಲಾಗಿದೆ. ಆತ್ಮದಲ್ಲಿ ಬಡವರಾಗಿರುವವರು ಯಾರು? 13ರಿಂದ 16ನೇ ವಾಕ್ಯದವರೆಗೂ ನಾವು ನೋಡುವಾಗ ಕೆಲವು ಉದಾಹರಣೆಗಳನ್ನು ತಿಳಿಸಿದ್ದಾನೆ. ವಿಶ್ವಾಸಿ ಯಾವ ರೀತಿಯಾಗಿರ್ತಾನೆ? ಉಪ್ಪಾಗಿರ್ತಾನೆ, ಬೆಳಕಾಗಿರ್ತಾನೆ. ಬೆಳಕು ಯಾವ ರೀತಿಯಾಗಿ ದೀಪಸ್ತಂಭದ ಮೇಲೆ ಇಡಲಾಗುವುದು? ಉಪ್ಪು ಸಾರ ಹೊಂದಿದರೆ ಅದು ರುಚಿ ಇರುತ್ತದೆ. ಹಾಗೆ ವಿಶ್ವಾಸಿ ಉಪ್ಪಿನ ರುಚಿ ಹೊಂದಿದವನಾಗಿರಬೇಕು. ಎತ್ತರವಾದ ಸ್ಥಳದ ಮೇಲೆ ಇಟ್ಟಲ್ಪಟ್ಟಂಥ ದೀಪಸ್ತಂಭದ ಹಾಗೆ ಇರುತ್ತಾನೆ ಎಂಬುದಾಗಿ ಯೇಸು ವಿವರ ಮಾಡಿದ್ದಾರೆ. 17ರಿಂದ 20ನೇ ವಾಕ್ಯದವರೆಗೂ ನೋಡುವಾಗ ಧರ್ಮಶಾಸ್ತ್ರ ಪ್ರವರ್ತನೆ ಅವುಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಬೇಕು, ಕೈಗೊಳ್ಳುವುದರಿಂದ ಬಾಧ್ಯತೆಗಳು ಏನು, ಆಶೀರ್ವಾದಗಳು ಏನು ಎಂಬುದಾಗಿ ಬರೆಯಲಾಗಿದೆ. ಧರ್ಮಶಾಸ್ತ್ರವನ್ನು ದೇವರು ಅದನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ. ಆದ್ದರಿಂದ ಯಾವುದು ಅಳಿದು ಹೋಗಲಾರದು ಎಂಬುವಂಥ ಸಂಗತಿ ಹೇಳುತ್ತಾನೆ. 21ರಿಂದ ನೋಡುವಾಗ ಕೊನೆಯ 6 ಆಜ್ಞೆಗಳಲ್ಲಿ ಮಾನವನಿಗ ಮಧ್ಯದಲ್ಲಿ ದೇವರು ಆಜ್ಞಾಪಿಸಿದ ಆಜ್ಞೆಗಳು 10 ಆಜ್ಞೆಗಳಲ್ಲಿ 10 ಆಜ್ಞೆಗಳು ದೇವರಿಗೂ ಮಾನವನಿಗೂ ನಡುವೆ ಇರುವಂಥದ್ದು. ಕೊನೆಯ ಆಜ್ಞೆಗಳು ಮಾನವನಿಗೂ ದೇವರಿಗಿರುವಂಥ ಆಜ್ಞೆಗಳು. ನರಹತ್ಯೆ ಕುರಿತಾಗಿ, ವ್ಯಭಿಚಾರ, ಕಳ್ಳತನ ಕುರಿತಾಗಿ ಮಾತನಾಡುತ್ತಾ ಇದೆ. 25ರಿಂದ ನಾವು ನೋಡುವಾಗ 32ನೇ ವಾಕ್ಯದವರೆಗೂ ನೋಡುವಾಗ ಆಜ್ಞೆಗಳ ಒಂದು ಸಾರಾಂಶ ಬರೆಯಲಾಗಿದೆ. ಆಧ್ಯಾತ್ಮಿಕವಾಗಿ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯಬೇಕು. ಕೈಕೊಂಡು ನಡೆದಾಗ ಅದರ ಆಶೀರ್ವಾದ ಕುರಿತಾಗಿ ಬರೆಯಲಾಗಿದೆ. ಭೌತಿಕ ಜೀವಿತದಲ್ಲಿ ಆಧ್ಯಾತ್ಮಿಕ ಸಂಬಂಧವಾದ ದೇವರ ವಾಕ್ಯದಿಂದ ಆಧ್ಯಾತ್ಮಿಕ ಜೀವಿತಕ್ಕೆ ದೇವರ ವಾಕ್ಯವನ್ನು ಅಳವಡಿಸಬಹುದು ಎಂಬುದಾಗಿ ಬರೆಯಲಾಗಿದೆ. 33ನೇ ವಾಕ್ಯದಿಂದ 37ನೇ ವಾಕ್ಯದವರೆಗೂ ನೋಡುವಾಗ ಬಾಯಿ ಮಾತಿನಿಂದ ಬರುವಂಥ ಮಾತುಗಳು, ಆಣೆಯ ಕುರಿತಾಗಿ ಬರೆಯಲಾಗಿದೆ. 38ರಿಂದ 42ನೇ ವಾಕ್ಯದವರೆಗೂ ಯಾವ ರೀತಿಯಾಗಿ ನಾವು ಪ್ರವರ್ತಿಸಬೇಕು, ನ್ಯಾಯವಾಗಿ ಪ್ರವರ್ತಿಸಬೇಕು ಎಂಬುವಂಥದ್ದು, ಸಹೃದಯದಿಂದ ಪ್ರವರ್ತಿಸಬೇಕು, ವಿಶ್ವಾಸಿಯಾಗಿ ದೇವರ ಮಗನಾಗಿ ಯಾವ ರೀತಿಯಾಗಿ ನಾವು ಬದುಕಬೇಕು ಎಂಬುದಾಗಿ ಹೇಳಲಾಗಿದೆ. 43ರಿಂದ 48ನೇ ವಾಕ್ಯದವರೆಗೂ ನೋಡುವುದಾದರೆ ಶತ್ರುಗಳನ್ನು ಪ್ರೀತಿಸಬೇಕು, ನೂತನವಾದ ಆಜ್ಞೆ. ಪ್ರೀತಿ ಹೊಸ ಆಜ್ಞೆ. ಯೋಹಾನನು ಇದನ್ನು ಹೊಸ ಆಜ್ಞೆ, ನಿನ್ನ ವೈರಿಗಳನ್ನು ಪ್ರೀತಿಸು ಅನ್ನುವಂಥ ಆಜ್ಞೆಯನ್ನು ಧರ್ಮಶಾಸ್ತ್ರವು ಸಂಪೂರ್ಣವಾದ ಆಜ್ಞೆ ಎಂಬುದಾಗಿ ಹೇಳುತ್ತದೆ. ಶತ್ರುಗಳನ್ನು ನೀನು ಪ್ರೀತಿಸು. ಮಾನವರನ್ನು ದೇವರು ಪ್ರೀತಿಸಿದ ಹಾಗೆ ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ದ್ವೇಷಿಸಿದವರನ್ನು ಕೂಡ ಪ್ರೀತಿಸಿರಿ ಅನ್ನುವಂಥ ಕಾರ್ಯ ನೀವು ಮಾಡುವುದರಿಂದ ನೀವು ಪರಿಪೂರ್ಣರಾಗುವಿರಿ ಅನ್ನುವಂಥ ಸಂದೇಶದಿಂದ 5ನೇ ಅಧ್ಯಾಯ ಮುಕ್ತಾಯವಾಗ್ತದೆ. 6ನೇ ಅಧ್ಯಾಯದ ವಿವರಣೆಯಲ್ಲಿ ನಾವು ನೋಡೋಣ. 5ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. ಕ್ರಿಶ್ಚಿಯನ್ ಕಾನ್ಸ್ಟಿಟ್ಯೂಷನ್, ಕ್ರೈಸ್ತರ ಒಂದು ಪ್ರವರ್ತನೆ. ಕ್ರೈಸ್ತನ ಅನುದಿನ ಪ್ರವರ್ತನೆಯ ನಿಯಮಾವಳಿಗೆ ಉಪಯೋಗವಾಗುವ ಅದ್ಭುತವಾದ, ಆಚರಣೀಯವಾದ, ಖಚಿತವಾಗಿ ಆಚರಿಸಬೇಕಾದ ಅಧ್ಯಾಯ ವಾಕ್ಯಗಳು.
ಮೊದಲನೇ ವಾಕ್ಯ, ಆತನು ಅಂದರೆ ಯೇಸು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ನೋಡಿ, ಇಲ್ಲಿ ಯೇಸು ಕ್ರಿಸ್ತ ಪ್ರಭು ಎತ್ತರವಾದ ಸ್ಥಳವನ್ನು ಉತ್ತರ ಇಸ್ರೇಲ್ ದೇಶದಲ್ಲಿ ಗಲಿಲಾಯಕ್ಕೆ ನಾರ್ತ್ ವೆಸ್ಟ್ ಆಗಿ ಇರುವಂಥ ದಿಕ್ಕಿಗೆ ಗಲಿಲಾಯ ಪ್ರಾಂತಕ್ಕೆ ಈ ಬೆಟ್ಟ ಕಾಣುತ್ತದೆ. ಇಲ್ಲಿ ತಿಬ್ಗಾ ಅನ್ನುವಂಥ ಸ್ಥಳ ಕೂಡ ಗುರುತಿಸಿದೆ. 16,000 ವರ್ಷಗಳ ಚರಿತ್ರೆ ಇಲ್ಲಿ ಕಾಣುತ್ತದೆ. ಅಂದರೆ ಅಲ್ಲಿ ಒಂದು ಸಭೆ ಕೂಡ ನಿರ್ಮಾಣವಾಗಿದೆ, ಪ್ರಭುವನ್ನು ಆರಾಧಿಸುತ್ತಾ ಇದ್ದಾರೆ. ಈ ಜನಸಮೂಹ ಎಲ್ಲಿಂದ ಬಂದಿದೆ? ಈ ಜನಸಮೂಹ ಎಲ್ಲಿಂದ ಬಂದರೋ 4ನೇ ಅಧ್ಯಾಯ ಇದನ್ನು ವಿವರವಾಗಿ ಹೇಳುತ್ತದೆ. ಗಲಿಲಾಯ, ದೆಕಪೋಲಿ, ಯೆರೂಸಲೇಮು, ಯೂದಾಯ, ಯೋರ್ದನ್ ಹೊಳೆಯ ಆಚೆ ಕಡೆಯಿಂದ ಜನ ಗುಂಪುಗಳು ಯೇಸುವನ್ನು ನೋಡೋದಕ್ಕೆ ಬರುತ್ತಾ ಇದ್ದಾರೆ. ಆತನ ಸೇವೆ ಪ್ರಾರಂಭದ ದಿನಗಳೇ, ಆದರೂ ಸ್ಫೋಟಕವಾದ ದಿನಗಳಾಗಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಕ್ರಿಸ್ತ ಪ್ರಭು ಈ ಭೂಲೋಕದಲ್ಲಿ ಇರುವಂಥ 3.5 ವರ್ಷಗಳ ಸೇವಾಕಾಲ ಜೀವಿತ ಇದೆಯಲ್ಲ, ಅದು ಅದ್ಭುತವಾದದ್ದು. ಆತನು 30 ವರ್ಷ ಬರುವವರೆಗೂ ನಜರೇತಿನಲ್ಲಿ ತಂದೆ ತಾಯಿಗಳಿಗೆ ವಿಧೇಯನಾಗಿ ಇದ್ದನು. ದೇವರು ಆತನನ್ನು ಬಹಿರಂಗ ಸೇವೆಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ಅಂದುಕೊಂಡನು. ಆ ಸಮಯದಲ್ಲಿ ಯೇಸು ಕ್ರಿಸ್ತ ಪ್ರಭು ಬಹಿರಂಗ ಸೇವೆಗೋಸ್ಕರ ದೀಕ್ಷಾಸ್ನಾನ ತೆಗೆದುಕೊಂಡು ಉಪವಾಸ ಇದ್ದು ಶೋಧನೆಗಳನ್ನು ಜಯಿಸಿ ಶಿಷ್ಯರನ್ನು ಆಹ್ವಾನಿಸಿ ತನ್ನನ್ನು ಬಹಿರಂಗ ಸೇವೆಯನ್ನು ಪ್ರಾರಂಭಿಸಿದನು. ಬಹಿರಂಗ ಸೇವೆಯಲ್ಲಿ ಪ್ರಧಾನ ಸೇವೆ ಸುವಾರ್ತೀಕರಣ, ಬೋಧನೆ. ಎರಡನೆಯದು, ಆ ಬೋಧನೆ ನಿಜವಾದುದು ಎಂದು ತೋರಿಸುವುದಕ್ಕಾಗಿ ಅದ್ಭುತಗಳನ್ನು ಮಾಡುವುದು. ಒಂದು ಬೋಧನೆ, ಎರಡನೇದು ಅದ್ಭುತಗಳು. ಈ ಅದ್ಭುತಗಳಲ್ಲಿ ಸ್ವಸ್ಥತೆ ಅನ್ನುವುದು ಕೂಡ ಆತನು ಮಾಡಿದ ಹಾಗೆ ಇದೆ. ಅದ್ಭುತಗಳನ್ನು ತೋರಿಸುವುದಕ್ಕಾಗಿ, ಸ್ವಸ್ಥತೆಯನ್ನು ಅನುಭವಿಸುವುದಕ್ಕಾಗಿ ಯೇಸು ಅವರನ್ನು ಹಿಂಬಾಲಿಸಿದ ಅನೇಕ ಜನಗಳು ಯೇಸು ಮಾಡಿದ ಆ ಸೇವೆ 3.5 ವರ್ಷಗಳ ಸೇವೆಯಲ್ಲಿ ಎಷ್ಟೋ ರೋಗಿಗಳನ್ನು ಗುಣಪಡಿಸಿದ್ದಾನೆ. ಜನ ಸಮೂಹಗಳು, ಮಾರ್ಸ್ ಆತನನ್ನು ಹಿಂಬಾಲಿಸಿತು. ಜನರ ಗುಂಪುಗಳು ಆತನನ್ನು ಹಿಂಬಾಲಿಸಿತು. ಆತನು ತಪ್ಪಿಸಿಕೊಳ್ಳುವಾಗ, ಅರಣ್ಯಕ್ಕೆ ಹೋಗುವಂಥ ಪರಿಸ್ಥಿತಿಗಳು ಬಂದಾಗ ಜನರ ಗುಂಪಿನ ನಡುವೆ ಹೋದನೆಂಬುದಾಗಿ ಬರೆಯಲ್ಪಟ್ಟಿದೆ. 200 ಕಿಲೋಮೀಟರ್ ಅಂತರದಲ್ಲಿ ಆತನು ಸೇವೆ ಮಾಡಿದ್ದಾನೆ. ಗಲಿಲ, ಯೂದಾಯ, ಸಮಾರ್ಯ ಅನ್ನುವಂಥ ಪ್ರಾಂತ್ಯಗಳಲ್ಲಿ ಸೇವೆಯನ್ನು ಮಾಡಿದ್ದಾನೆ. ಸರ್ವಲೋಕಕ್ಕೆ ತನ್ನನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲಿರುವಂಥ ಆ ಪ್ರಾಂತ್ಯವನ್ನೇ ಆತನು ಕೇಂದ್ರೀಕರಿಸಿ ಸೇವೆ ಮಾಡಿದನು. ಆತನು ಸೇವೆ ಮಾಡಿದ ಆ ಪ್ರಾಂತ್ಯದಲ್ಲಿ ಈ ಸಮಯ ಅತ್ಯಂತ ಮಧುರವಾದ ಪ್ರಸಂಗ, ಬಹಳ ಬೆಲೆ ಬಾಳುವ ಪ್ರಸಂಗ. ಜನರ ಗುಂಪುಗಳನ್ನು ನೋಡಿ ಆತನು ಎತ್ತರವಾದ ಸ್ಥಳಕ್ಕೆ ಹೋದು ಕೂತುಕೊಂಡನು. ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಅಂದ್ರೆಯ, ಸಿಮೋನ ಪೇತ್ರ, ಯಾಕೋಬ, ಜೆಬೆದನ ಮಕ್ಕಳಾದ ಯಾಕೋಬ, ಯೋಹಾನರು 4 ಶಿಷ್ಯರು. ಆದರೆ ಶಿಷ್ಯರು 12 ಜನ ಶಿಷ್ಯರು. ಇಸ್ಕರಿಯೋತ ಯೂದನನ್ನು ಸೇರಿ 12 ಜನ ಶಿಷ್ಯರು. ಶಿಷ್ಯರನ್ನು ಕರೆದ ನಂತರವೇ ಪರ್ವತದ ಮೇಲೆ ಪ್ರಸಂಗ ಪ್ರಾರಂಭಿಸಿದನು. 12 ಜನ ಶಿಷ್ಯರು ಆತನ ಬಳಿಯಲ್ಲಿ ಕೂತಿದ್ದಾರೆ. ಎತ್ತರವಾದ ಸ್ಥಳದಲ್ಲಿ ಇದ್ದಾನೆ. ಜಿಯೋಗ್ರಫಿಕಲ್ ಆಗಿ ನೀವು ನೋಡುವಾಗ ಈ ಬೆಟ್ಟ ಮೇಲಿನಿಂದ ಆತನು ಮಾತನಾಡುವಾಗ ಕೆಳಗಡೆ ಇರುವಂಥ ಪ್ರಜೆಗಳು ಕೂತಿರುವಂಥ ಭಾಗ ಮೈದಾನದ ಭಾಗ. ಎಕೋಯಿಸ್ಟಿಕ್ ಎಫೆಕ್ಟ್. ಆತನು ನೆಮ್ಮದಿಯಾಗಿ ಮಾತನಾಡುತ್ತಾ ಇದ್ದಾನೆ. ಅದು ಶಬ್ದವಾಗಿ ಸ್ಪಷ್ಟವಾಗಿ
ಎಕೋಯೆಸ್ಟಿಕ್ ಸಿಸ್ಟಮ್ ಅನ್ನುತ್ತಾರೆ. ಶಬ್ದ ತರಂಗಗಳು ವೃದ್ಧಿ ಆಗುವಂಥ ಸ್ಥಳದಲ್ಲೇ ಆತನು ಕೂತುಕೊಂಡು, ಯಾಕಂದರೆ ಸಾವಿರಾರು ಜನಗಳು ಅಲ್ಲಿರೋದರಿಂದ ಅವರು ಕೇಳಿಸಿಕೊಳ್ಳುವ ಹಾಗೆ ಆತನು ಮಾಡಿದನು. ಯೇಸು ಸಮುದ್ರದ ತರಂಗಗಳು ಬರುವ ಹಾಗೆ ದೋಣಿಯನ್ನು ಆಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದಲೂ ಮಾತನಾಡಿದನು. ಸಮುದ್ರ ತರಂಗಗಳು ಹೆಚ್ಚಾಗಿ ಬರುತ್ತದೆ ಶಬ್ದ. ಭೂಮಿಯ ಮೇಲೆ ಇರುವವರು ಸಮುದ್ರದ ಆಳಕ್ಕೆ ಅಲೆಗಳ ಮಧ್ಯದಲ್ಲಿ ಮಾತಾಡುವಾಗ ಚೆನ್ನಾಗಿ ಕೇಳುವ ಹಾಗೆ ಎಕೋಯಿಸ್ಟಿಕ್ ಎಫೆಕ್ಟ್ ಅನ್ನುತ್ತಾರೆ. ಯೇಸು ಅದ್ಭುತವಾಗಿ ಪ್ರಸಂಗ ಮಾಡುವಾಗ ಈ ವಿಧವಾಗಿ ಎಲ್ಲರಿಗೂ ಕೇಳಿಸುವ ಹಾಗೆ ಆ ಸನ್ನಿವೇಶಗಳನ್ನು ಉಪಯೋಗ ಮಾಡಿದನು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಏನು ಬೋಧನೆ ಮಾಡುತ್ತಾ ಇದ್ದಾನೆ ಆತನು ಅಂದರೆ, ಆತನ ವಿಶ್ವಾಸ, ಆತನ ನಾಮದ ಮೇಲೆ ನಂಬಿಕೆ ಇಟ್ಟವರು, ರಾಜ್ಯವನ್ನು ಅಪೇಕ್ಷಿಸುವವರು ಯಾವ ವಿಧವಾಗಿರಬೇಕು, ಯಾವವನ್ನು ಅಪೇಕ್ಷಿಸುವವರಾಗಿರುತ್ತಾರೆ, ಯಾವ ವಿಧವಾಗಿ ತಮ್ಮ ಜೀವಿತಗಳನ್ನು ಸರಿ ಮಾಡಿಕೊಳ್ಳುವವರಾಗಿರುತ್ತಾರೆ ಎಂದು ಹೇಳುತ್ತಿದ್ದಾನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಈ ವಚನ ನಾವು ನೋಡುವಾಗ ಆತ್ಮ ಬಡವರಾಗಿರುವರು ಅನ್ನುವಾಗ ಅಂದರೆ ಅರ್ಥ ಏನು? ಇನ್ ಸ್ಪಿರಿಟ್, ಅಂತರಂಗದಲ್ಲಿ ಪ್ರಭುವೇ ನಾನು ಸತ್ತವನು, ನಾನು ಯೋಗ್ಯನಲ್ಲ, ನಾನು ಅಯೋಗ್ಯನು ಈ ರಾಜ್ಯಕ್ಕೆ ಅನ್ನುವಂತೆ ಭಾವನೆ ಯಾವ ವ್ಯಕ್ತಿ ಹೊಂದಿರುತ್ತಾನೋ ಅವನು ಧನ್ಯನು. ಇಲ್ಲಿ ನಮಗೆ ವಾಕ್ಯ ಅರ್ಥ ಆಗಬೇಕಂದ್ರೆ ಸುಂಕ ಫರಿಸಾಯರ ಪ್ರಾರ್ಥನೆ ನಮಗೆ ಅರ್ಥ ಆಗಬೇಕು. ಸುಂಕದವನ ಪ್ರಾರ್ಥನೆ ಏನೆಂದರೆ, ಭೌತಿಕ ಸಂಬಂಧವಾದ ತನ್ನ ನೀತಿ ಪ್ರದರ್ಶನ ಮಾಡುತ್ತಾ ಇದ್ದಾನೆ. ದಶಮ ಭಾಗ ಕೊಡುತ್ತಾ ಇದ್ದೇನೆ, ಉಪವಾಸ ಇದ್ದೇನೆ, ಯಾವ ಪಾಪವನ್ನು ಮಾಡಲಿಲ್ಲ, ತನ್ನ ನೀತಿ ಸ್ವನೀತಿಯನ್ನು ಪ್ರದರ್ಶನ ಮಾಡುತ್ತಾ ಇರುವುದಾದರೆ, ಸುಂಕದವನು ಎದೆ ಬಡಿದುಕೊಂಡು ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಅಳುತ್ತಾ ಪ್ರಾರ್ಥಿಸುತ್ತಾ ಇದ್ದಾನೆ. ಆತ್ಮದ ದೀನತೆ ಅಂದರೆ ಆತ್ಮದಲ್ಲಿ ಬಡವರಾಗಿರುವುದು, ಆತ್ಮದಲ್ಲಿ ನಾನು ಸತ್ತವನು, ನನ್ನನ್ನು ತಿರುಗಿ ಬದುಕಿಸು ಅನ್ನುವಂಥ ಭಾವನೆ ಇರುವಂಥವನು ಧನ್ಯನು, ಅವರದು ಪರಲೋಕ ರಾಜ್ಯ. ತನ್ನನ್ನು ತಗ್ಗಿಸಿಕೊಂಡವನು ಅನ್ನುವುದಲ್ಲ ಅರ್ಥ, ತಾನು ಯೋಗ್ಯನು ಅಲ್ಲ ಅನ್ನುವಂಥ ಗುರುತು ಇರುವವನು. ಲೂಕ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಪ್ರಭು ಪೇತ್ರನನ್ನು ತನ್ನ ಶಿಷ್ಯನಾಗಿ ಕರೆಯುವಾಗ ಪ್ರಕ್ರಿಯೆಯಲ್ಲಿ ಇರುವಾಗ ಪೇತ್ರ ಅಂದನು, ಪ್ರಭುವೇ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು. ಅದು ಆತ್ಮದಲ್ಲಿ ಬಡವರಾಗಿರುವವರು ಅಂದರೆ ಐ ಆಮ್ ನಾಟ್ ವರ್ದಿ ಲಾರ್ಡ್, ಐ ಆಮ್ ನಾಟ್ ವರ್ದಿ, ನಾನು ಯೋಗ್ಯನಲ್ಲ ಪ್ರಭುವೇ ಅಂದು ಒಪ್ಪಿಕೊಂಡನು. ದಾವೀದ ಮಹಾಚಕ್ರವರ್ತಿ, ನಾನು ಸತ್ತ ನಾಯಿ, ನಾನು ಯೋಗ್ಯನಲ್ಲ ಅಂದು ಹೇಳುತ್ತಿದ್ದಾನೆ. ಐ ಆಮ್ ಸಮಥಿಂಗ್ ಇನ್ ಮೈ ಸ್ಪಿರಿಟ್ ಅನ್ನುಕೊಳ್ಳುವವನು, ನಾನು ಯಾವುದೋ ರೀತಿಯ ಕೆಲಸಕ್ಕೆ ಬರುತ್ತಾನೆ ಅನ್ನುವವನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ನಾನು ಅಯೋಗ್ಯನು, ವ್ಯರ್ಥನು, ನಿಷ್ಪ್ರಯೋಜಕನು, ನಾನು ಅರ್ಹನು ಅಲ್ಲ ಎಂದು ಯಾರು ಭಾವಿಸಿಕೊಳ್ಳುತ್ತಾರೋ ಅವರು ಉಪಯೋಗಿಸಲ್ಪಡುತ್ತಾರೆ. ಮಾನವನು ತನ್ನ ನಿಜ ಸ್ಥಿತಿಯನ್ನು ಗುರುತಿಸಬೇಕು, ತನ್ನ ಅಂತರಂಗವನ್ನು ಗುರುತಿಸಬೇಕು, ತಾನು ಅಂತರಂಗದಲ್ಲಿ ಸತ್ತ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಗುರುತಿಸಬೇಕು. ಐ ಆಮ್ ಹೆಲ್ಪ್ಲೆಸ್ ಅನ್ನುವುದು ಆ ವ್ಯಕ್ತಿ ತನ್ನನ್ನು ತಾನು ಗುರುತಿಸಿದವನಾಗಿ ಇರಬೇಕು. ಅಲ್ಲಿಯೇ ಆಧ್ಯಾತ್ಮಿಕ ಆಶೀರ್ವಾದ ಉಕ್ಕುವುದಕ್ಕೆ ಪ್ರಾರಂಭ ಆಗ್ತದೆ. ಗೋಧಿ ಭೂಮಿಯ ಮೇಲೆ ಬಿದ್ದು ಸತ್ತಾಗಲೇ ಅದು ಮೊಳಕೆ ಕೊಡುತ್ತದೆ. ಐ ಆಮ್ ಡೆಡ್ ಇನ್ ಸ್ಪಿರಿಟ್,
ಆತ್ಮದಲ್ಲಿ ಸತ್ತವನಾಗಿದ್ದೇನೆ. ಎಫೆಸ 2ನೇ ಅಧ್ಯಾಯದಲ್ಲಿ ಪಾಪದ ನಿಮಿತ್ತವಾಗಿ ಸತ್ತವರಾದ ನೀವು ಎಂದು ಬರೆದಿದೆ. ಆತ್ಮದಲ್ಲಿ ಬಡವರಾಗಿರುವರೆಂದರೆ ನಾನು ನಶಿಸಿ ಹೋದವನು ಅನ್ನುವಂಥ ಭಾವನೆಯಲ್ಲಿ ಯಾರಿದ್ದಾರೋ ಅವರು ಧನ್ಯರು. ಯಾಕಂದರೆ ಅಂಥವರದೇ ಪರಲೋಕ ರಾಜ್ಯ. ಪ್ರಭುವಿನಲ್ಲಿ ವಿಶ್ವಾಸ ಇಡುವುದರ ಮೂಲಕ ಯಾರು ತೀರ್ಮಾನಿಸಿದರೋ ಪಾಪದಿಂದ ನಾನು ನಶಿಸಿದವನಾಗಿದ್ದೇನೆ ಅನ್ನುವಂಥ ಗ್ರಹಿಕೆ ಹೊಂದಿದವನಾಗಿದ್ದಾನೋ ಅವನು ಆತ್ಮದಲ್ಲಿ ಬಡವನಾಗಿರುವವನು. ಅಯ್ಯೋ, ನಾನು ಯೋಗ್ಯನಲ್ಲ ಪ್ರಭುವೇ, ನೀನು ನನಗೆ ಕೊಟ್ಟಂಥ ಭಾಗ್ಯ ಕೃಪೆ ಮೂಲಕ ಕೊಡಲ್ಪಟ್ಟಂಥದ್ದು ಅನ್ನುವಂಥ ಅವಧಾನ ಇರಬೇಕು. ನನ್ನ ದೊಡ್ಡಸ್ತಿಕೆಯಿಂದ ನಾನು ಹೊಂದಿಕೊಂಡಿದ್ದೇನೆ, ನನ್ನ ಸಂಪಾದನೆಯಿಂದ, ಆ ರೀತಿಯಾಗಿ ಹೇಳದೆ ಇರುವವನೇ ಆತ್ಮದಲ್ಲಿ ಬಡವರಾಗಿರುವರು. 2ನೇದು, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ನೋಡಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಅನ್ನುವಂಥ ವಾಕ್ಯ ವಿಶ್ವಾಸ ಸಂಬಂಧವಾದ ರಕ್ಷಣಾರ್ಥಕ ಸಂಬಂಧವಾದ ವಾಕ್ಯ. ರಕ್ಷಣಾರ್ಥಕವಾದ ದುಃಖ ಮಾರು ಮನಸ್ಸನ್ನು ಕೊಡುತ್ತದೆ, ಮಾನಸಾಂತರವನ್ನು ಕೊಡುತ್ತದೆ. ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದುವಾಗ ಆತನು ಪಶ್ಚಾತ್ತಾಪ ಪಡುತ್ತಾನೆ. ಇಲ್ಲಿ ದುಃಖ ಪಶ್ಚಾತ್ತಾಪದ ಕುರಿತಾಗಿ ತಿಳಿಯಪಡಿಸುತ್ತಿದೆ. ಅಯ್ಯೋ, ನಾನು ಎಷ್ಟು ದೌರ್ಭಾಗ್ಯನು ಎಂದು ಆ ಸುಂಕದವನು ಎದೆ ಬಡಿದುಕೊಂಡು ಅನ್ನುತ್ತಿದ್ದಾನೆ. ಪಶ್ಚಾತ್ತಾಪವನ್ನು ಸೂಚಿಸುವ ಮಾತಾಗಿ ಇದನ್ನು ನೋಡುತ್ತೇವೆ. ಯಾರು ಪಾಪವನ್ನು ಅರಿತುಕೊಂಡು ದುಃಖ ಪಡುತ್ತಾರೋ, ಮಾನಸಾಂತರ ಪಡುತ್ತಾರೋ ಅವರು ಸಮಾಧಾನ ಹೊಂದುವರು, ಅವರಿಗೆ ಕನಿಕರ ದೊರಕುತ್ತದೆ. ಸಾತ್ವಿಕರು ಧನ್ಯರು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರು ಈ ಕಾಲದಲ್ಲಿ ಭೂಮಿಯನ್ನು ಬಾಧ್ಯಸ್ಥನಾಗುವುದಿಲ್ಲ ಅಲ್ವಾ? ಆದರೆ ವಾಕ್ಯ ಹೇಳ್ತಾ ಇದೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಬೈಬಲ್ ಗ್ರಂಥದಲ್ಲಿ ಮೋಶೆಗಾರನ ಕುರಿತಾಗಿ ಬರೆಯುವಾಗ ಭೂಮಿಯ ಮೇಲೆ ಇರುವಂಥ ಮೋಶೆ ಮಿಕ್ಕ ಎಲ್ಲ ಜನಗಳಿಗಿಂತ ಮನುಷ್ಯರಿಗಿಂತ ಬಹಳ ಸಾತ್ವಿಕನು, ಮೀಕ್ನೆಸ್, ಸಾತ್ವಿಕನು, ಈತನು ಭೂಮಿಗೆ ಬಾಧ್ಯನಾಗುವನು ಅನ್ನುವಂಥ ಮಾತು 1000 ವರ್ಷಗಳ ಪರಿಪಾಲನೆಯ ಸಾತ್ವಿಕರು ಧನ್ಯರು, ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದು ರೈಚಸ್ನೆಸ್ ಆಫ್ ಗಾಡ್ ಅಂದರೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಅಂದರೆ ಯಾರು? ವಿಶ್ವಾಸಿಗಳು ಲೋಕದಲ್ಲಿ ಜೀವಿಸುವಾಗ ದೈವ ಸಂಬಂಧವಾದ ನೀತಿಯನ್ನು ತನ್ನ ಜೀವಿತದಲ್ಲಿ ಅನುಭವಿಸುವುದಕ್ಕಾಗಿ ಕಂಕಣ ಕಟ್ಟುತ್ತಾನೆ. ನೀತಿ ಕುರಿತಾಗಿ ಹಸಿವಿರಬೇಕು. ಬಯೋಲಾಜಿಕಲ್ ನೀಡ್, ಸ್ಪಿರಿಚುವಲ್ ನೀಡ್ಸ್ ಏನಂದರೆ ರೈಚಸ್ನೆಸ್. ದೇವರ ನೀತಿ ತಾನು ಬಾಯಾರಿಕೆಯಿಂದ ಹಸಿದವನಾಗಿ ಇರಬೇಕು, ಅವರಿಗೆ ತೃಪ್ತಿಯಾಗುವುದು. ಆಗ ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಯಾವ ಗುಣ ನಿನಗಿರುತ್ತದೋ ಆ ಗುಣವೇ ನಿನಗೆ ಇರುತ್ತದೆ. ನೀನು ಕರುಣೆ ತೋರಿಸುವವನಾಗಿದ್ದರೆ ನಿನಗೆ ಕರುಣೆ ದೊರಕುತ್ತದೆ. ದೇವರ ಕರುಣೆ ದೇವರ ವಿಶ್ವಾಸಿಗಳ ಜೀವಿತದಲ್ಲೂ ಕಾಣಬೇಕು. ಯು ಮಸ್ಟ್ ಹ್ಯಾವ್ ದ ಕಂಪ್ಯಾಷನ್ ಟುವರ್ಡ್ಸ್ ಅದರ್ ಪೀಪಲ್. ಆಗ ನೀನು ಕರುಣೆ ಹೊಂದುತ್ತೀಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಕಥಾರಸ್ ಅಂದರೆ ಕ್ಲೀನ್, ಪರಿಶುದ್ಧವಾದವರು. ಹೋಲಿ ಲೈಫ್, ಹೋಲಿ ಇನ್ ಆಲ್ ಆ್ಯಕ್ಷನ್ಸ್, ಪ್ರತಿ ವಿಧವಾದ ಕೆಲಸದಲ್ಲಿ ನಿರ್ಮಲ ಚಿತ್ತ ಹೊಂದಿದವರು, ಹೃದಯದಲ್ಲಿ ಶುದ್ಧ ಹೊಂದಿದವರು, ಪಾಪ ಕ್ಷಮಾಪಣೆ ಹೊಂದಿದವರು ಧನ್ಯರು, ಅವರು
ದೇವರನ್ನು ನೋಡುವರು. ಸಮಾಧಾನಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಸಮಾಧಾನಪಡಿಸುವುದು ಅನ್ನುವಾಗ ರೀಕನ್ಸಿಲಿಯೇಷನ್ ಪೌಲನು ಹೇಳಿದ ಮಾತು. ನಾವು ದೇವರೊಟ್ಟಿಗೆ ಮನುಷ್ಯರನ್ನು ಸಮಾಧಾನಪಡಿಸುವ ಕೆಲಸವನ್ನು ದೇವರು ನಮಗೆ ಅನುಗ್ರಹ ಮಾಡಿದನೆಂದು ಪೌಲನು ಹೇಳುತ್ತಾನೆ. ಸಮಾಧಾನಪಡಿಸುವರು ಧನ್ಯರು. ಮನುಷ್ಯರೊಟ್ಟಿಗೆ ಮನುಷ್ಯರು, ಮನುಷ್ಯರೊಟ್ಟಿಗೆ ದೇವರು, ದೇವರೊಟ್ಟಿಗೆ ಮನುಷ್ಯರು ಸಮಾಧಾನಪಡಿಸುವ ಪ್ರಕ್ರಿಯೆ ಸುವಾರ್ತೀಕರಣ ಮೂಲಕ ಸಾಧ್ಯ. ಮನುಷ್ಯರ ಮಧ್ಯದಲ್ಲಿ ಸಂಯೋಗವನ್ನು ಉಂಟು ಮಾಡುವಂಥದ್ದು. ಸಮಾಧಾನಪಡಿಸುವುದರಲ್ಲಿ ಅದೊಂದು ಭಾಗ್ಯ. ಅಂಥವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೀತಿ ತಪ್ಪದೆ ಸದ್ಭಕ್ತಿಯಿಂದ ಬದುಕುವುದಕ್ಕೆ ಇಷ್ಟಪಟ್ಟವನು ಹಿಂಸೆಯನ್ನು ಅನುಭವಿಸುತ್ತಾನೆ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು. ನೀವು ನಿನ್ನ ನೀತಿಯ ಮೂಲಕ ಮನುಷ್ಯರು ದ್ವೇಷಿಸುವಾಗ ನೀನು ಧನ್ಯನು, ಪರಲೋಕ ರಾಜ್ಯವು ನಿಮ್ಮದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ. ಸೇವಕರನ್ನು ಹಿಂಸೆ ಮಾಡಿದವರ ಚರಿತ್ರೆ ನಾವು ನೋಡುವಾಗ ಅವರ ನೀತಿಯುಕ್ತವಾದ ಸೇವೆಯ ಕುರಿತಾಗಿ ನಾವು ನೋಡುವಾಗ ಅವರ ಮೇಲೆ ಅಸೂಯೆಪಟ್ಟು ದ್ವೇಷಿಸಿ ಅವರನ್ನು ಹಿಂಸಿಸಿದ್ದನ್ನು ನೋಡ್ತೇವೆ. ಯೆರೆಮೀಯನನ್ನು ಉದಾಹರಣೆಗೆ ತೆಗೆದುಕೊಳ್ಳೋಣ. ಯೆರೆಮೀಯ ಬಾಬಿಲೋನಿಗೆ ಹೋಗಿ ಎಂದು ಯಹೂದ್ಯರಿಗೆ ಯೆರೂಸಲೇಮಿನಲ್ಲಿ ಪ್ರಕಟಿಸಿದ್ದರಿಂದ ಆತನನ್ನು ಕಟ್ಟಿದರು, ಬಾವಿಗೆ ಹಾಕಿದರು, ಸೆರೆಮನೆಗೆ ಹಾಕಿದರು. ಗಮನಿಸಿ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳಬೇಕು. ಯೋಸೇಫನು ನೀತಿಯಿಂದ ಹಿಂಸೆಯನ್ನು ಸಹಿಸಿಕೊಂಡ. ಅದರ ಫಲ ಏನು? ದೊಡ್ಡ ಆಶೀರ್ವಾದ ಹೊಂದಿಕೊಂಡನು. ಪ್ರಜೆಗಳು ಸುವಾರ್ತೆ ಪ್ರಕಟಿಸುವ ಮೊದಲ ದಶಕದವರನ್ನು ಹಿಂಸಿಸಿದರು, ದೂಷಿಸಿದರು, ಸಹಿಸಿದರು, ರಕ್ತಸಾಕ್ಷಿ ಆದರು. ಅವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯ ಅವರದು. ಪರಲೋಕ ರಾಜ್ಯದಲ್ಲಿ ಅವರು ನಕ್ಷತ್ರಗಳ ಹಾಗೆ ಮಿನುಗುತ್ತಾ ಇರುವರು. ಸ್ಟೇಫನನ್ನು ಸಾಯಿಸುವಾಗ ಪರಲೋಕದಲ್ಲಿರುವಂಥ ಯೇಸು ಕ್ರಿಸ್ತ ಪ್ರಭುವು ಸಿಂಹಾಸನದ ಮೇಲೆ ಇರುವಂಥ ಯೇಸು ನಿಂತು ಅವನನ್ನು ಆಹ್ವಾನ ಮಾಡಿದ ಹಾಗೆ ಲೇಖನ ನಮಗೆ ತಿಳಿಯಪಡಿಸುತ್ತದೆ. ಆದುದರಿಂದ ಪರಲೋಕ ರಾಜ್ಯದಲ್ಲಿ ನಿಮಗೆ ಹೆಚ್ಚಿನ ಫಲ ಇರುತ್ತದೆ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ. ಲೋಕದಲ್ಲಿ ಇರುವಂಥ ಭಾವನೆಗಳಿಗೆ ವ್ಯತಿರಿಕ್ತವಾದ ಹಿಂಸೆಯನ್ನು ನಾವು ಸಹಿಸಬೇಕು. ಯಾರಾದರೂ ಹಿಂಸೆ ಮಾಡಿದರೆ, ನಿಂದಿಸಿದರೆ ನಾವು ರೆಸ್ಪಾಂಡ್ ಆಗ್ತೀವಿ. ಆದರೆ ನಾವು ರೆಸ್ಪಾಂಡ್ ಆಗಬಾರ್ದು. ಯಾಕೆಂದರೆ ನಾವು ದೂಷಿಸಲ್ಪಡುವಾಗ ಆನಂದಿಸಬೇಕು, ನಿಂದಿಸಲ್ಪಡುವಾಗ ಉಲ್ಲಾಸ ಪಡಬೇಕು, ಹಿಂಸಿಸಲ್ಪಡುವಾಗ ಸಂತೋಷ ಪಡಬೇಕು. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಪ್ರತ್ಯೇಕವಾದ ಬಹುಮಾನದೊಟ್ಟಿಗೆ ಯೇಸು ಕ್ರಿಸ್ತನು ನಿಮ್ಮನ್ನು ಎದುರುಗೊಂಡುವನು. 5ನೇ ಅಧ್ಯಾಯ 13ರಿಂದ 16ನೇ ವಾಕ್ಯಗಳಲ್ಲಿರುವಂಥ ಭಾಗದಲ್ಲಿ ಪ್ರಭುವು 2 ರೀತಿಯಾದ ಹೋಲಿಕೆಯನ್ನು ಹೇಳುತ್ತಿದ್ದಾನೆ. ಒಂದು ಉಪ್ಪು, ಎರಡನೇದು ಬೆಳಕು. ಓದೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೋಡಿ, ಯೇಸು ತನ್ನ ರಾಜ್ಯ ನಿವಾಸವಾಗಿ ಇರುವಂಥ ಪ್ರತಿಯೊಬ್ಬನೂ ಕೂಡ ಲೋಕಕ್ಕೆ ಉಪ್ಪಾಗಿ ಇದ್ದಾನೆ. ಉಪ್ಪಿಗೆ ಸಾರ ಇದೆ, ರುಚಿ ಇದೆ. ಉಪ್ಪಿಗೆ ರುಚಿ ಇರುತ್ತದೆ. ಆ ಸಾರ ರುಚಿ ರಿಸರ್ವೇಷನ್ಗೆ ಉಪಯೋಗವಾಗ್ತದೆ. ಅಂದರೆ ವಸ್ತುಗಳು ಹಾಳಾಗದ ಹಾಗೆ
ಭದ್ರಪಡಿಸುತ್ತಾರೆ ಉಪ್ಪಿನಿಂದ. ಪಿಕ್ಕಲ್ಸ್, ಉಪ್ಪಿನಕಾಯಿ, ಅದು ಹೆಚ್ಚು ಕಾಲ ಇರುವುದಕ್ಕಾಗಿ ಉಪ್ಪು ಸಹಕರಿಸುತ್ತದೆ. ಹಾಗೆಯೇ ಉಪ್ಪಿನಿಂದ ಮಾಂಸ ಉತ್ಪತ್ತಿಗಳನ್ನು ರಿಸರ್ವ್ ಮಾಡ್ತಾರೆ. ಮತ್ಸ್ಯಗಳನ್ನು ಪ್ರಿಸರ್ವ್ ಮಾಡ್ತಾರೆ, ಹೆಚ್ಚು ಕಾಲ ಇರುತ್ತದೆ. ನಂತರ ಉಪ್ಪಿನಿಂದ ಪ್ರತ್ಯೇಕವಾದ ರಿಸರ್ವೇಷನ್ ಪ್ರೋಗ್ರಾಮಿಂಗ್ ಇದರಲ್ಲಿ ನಮಗೆ ಕಾಣುತ್ತದೆ. ಉಪ್ಪು ಬಹಳ ಪ್ರಧಾನವಾದ ವಸ್ತು. ಯಾಕೆಂದರೆ ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ಅದೆಲ್ಲ ಕೂಡ ನೈವೇದ್ಯ ತಯಾರು ಮಾಡುವಾಗ ಉಪ್ಪು ಖಚಿತವಾಗಿ ಕಲಸಬೇಕು. ಅದು ಟೇಸ್ಟ್ಗಾಗಿ ಮತ್ತು ಬಾಳಿಕೆ ಬರುವಂಥ ಕಾರ್ಯಕ್ಕಾಗಿ. ಹಾಳಾಗದ ಹಾಗೆ ಪದಾರ್ಥವನ್ನು ಕಾಪಾಡುವ ಶಕ್ತಿ ಉಪ್ಪಿನಲ್ಲಿ ಇದೆ. ಲೋಕಕ್ಕೆ ಉಪ್ಪಿನ ರುಚಿ ಬೇಕು. ಲೋಕ ಹಾಳಾಗದ ಹಾಗೆ ಪ್ರಿಸರ್ವ್ ಮಾಡುವಂಥ ಶಕ್ತಿ ವಿಶ್ವಾಸಿಗಿದೆ. ವಿಶ್ವಾಸಿ ತನ್ನ ಜೀವಿತವನ್ನು ಲೋಕಕ್ಕೆ ಲಿಂಕ್ ಮಾಡುವಾಗ, ಬದುಕುವಾಗ ಲೋಕವನ್ನು ಭದ್ರ ಮಾಡುವಂಥ ಸ್ಥಾಯಿ ಇದೆ. ಲೋಕದಲ್ಲಿರುವಂಥ ಸಿಸ್ಟಮನ್ನು, ವ್ಯಾಲ್ಯೂಸ್ಗಳನ್ನು ನಿಲ್ಲಿಸುವ ದಿಕ್ಕಿಗೆ ನಮ್ಮ ಜೀವಿತವನ್ನು ನಡೆಸಬೇಕು. ನಥಿಂಗ್ ಬಟ್ ದ ಆ್ಯಕ್ಷನ್ಸ್. ಆತನು ಕ್ರಿಯೆಗಳ ಮೂಲಕ ತನ್ನ ಪ್ರಭಾವವನ್ನು ಸಮಾಜದಲ್ಲಿ ತೋರಿಸಬೇಕು. ಉಪ್ಪು ರುಚಿ ಹೊಂದಿದ ವಸ್ತು ಅನ್ನುವಾಗ ಒಬ್ಬ ವಿಶ್ವಾಸಿ ತನ್ನ ಕ್ರಿಯೆಗಳ ಮೂಲಕ ತನ್ನ ಅಂತರಂಗ ಪ್ರಮಾಣವನ್ನು ಕಾಪಾಡಿಕೊಳ್ಳಬೇಕು. ಲೋಕಕ್ಕೆ ಆತನು ಮಾದರಿಯಾಗಿರಬೇಕು. ಲೋಕವನ್ನು ಪ್ರಭುವಿನ ಕಡೆಗೆ ಆಕರ್ಷಿಸುವುದಕ್ಕಾಗಿ ಒಂದು ಸುಂದರ ಪಾತ್ರೆಯಾಗಿ ಇರಬೇಕು. ಉಪ್ಪು ರುಚಿ ಕಳೆದುಕೊಂಡರೆ ಜನರು ಅದನ್ನು ಹೊರಗೆ ಹಾಕಿ ತೊಳೆಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ವಿಶ್ವಾಸಿಯ ಒಂದು ಜೀವಿತದಲ್ಲಿ ಕ್ರಿಯೆಗಳು ಇಲ್ಲದೆ ಹೋದರೆ ಅವನು ನಿಷ್ಪ್ರಯೋಜಕನಾಗಿ ಇರುತ್ತಾನೆ. ಅವನಿಂದ ಸಮಾಜಕ್ಕೆ ಯಾವ ಪ್ರಯೋಜನ ಇಲ್ಲ. ಆದುದರಿಂದ ಸಕ್ರಿಯೆಗಳನ್ನು ಇದ್ದವನಾಗಿ, ಅಂತರಂಗದಲ್ಲಿ ಸತ್ಕ್ರಿಯೆಗಳಿಗೆ ಆಧಾರವಾದ ವಿಶ್ವಾಸವನ್ನು ಹೊಂದಿದವನಾಗಿ ವಿಶ್ವಾಸಿ ಇರಬೇಕು. ವಿಶ್ವಾಸಿಯ ಒಂದು ರುಚಿ ಆತನ ವಿಶ್ವಾಸದಿಂದಲೇ ಕಾಣುತ್ತದೆ. ಆ ವಿಶ್ವಾಸದ ಮೂಲಕ ಕ್ರಿಯೆಗಳಲ್ಲಿ ಸಫಲೀಕೃತನಾಗುತ್ತಾನೆ. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಸಮಾಜಕ್ಕೆ ಉಪಯೋಗವಾಗುವ ಹಾಗೆ ಪ್ರಯೋಜನಕರವಾಗುವ ಕ್ರಿಯೆಗಳಲ್ಲಿ ಪಾಲುಗಾರನಾಗಬೇಕು. ತನ್ನನ್ನು ವಿಯೋಗಿಸಬೇಕು. ತನ್ನ ಬಳಿಯಲ್ಲಿರುವಂಥ ಒಳ್ಳೆ ಕಾರ್ಯಗಳಿಂದ ಸಮಾಜಕ್ಕೆ ಮಾದರಿಯಾಗಿರಬೇಕು. 14, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕಾಗಿದ್ದೀರಿ ಅನ್ನುವಾಗ ಬೆಳಕು ಸಮಸ್ತವನ್ನು ಬಯಲುಪಡಿಸುತ್ತದೆ. ಬೆಳಕು ಸಮಸ್ತವನ್ನು ಬಯಲುಪಡಿಸುತ್ತದೆ. ಉದಯ ಸೂರ್ಯಕಿರಣಗಳು ಬರುವಾಗ ಕತ್ತಲು ಹೋಗಿ ಸಮಸ್ತವು ಪ್ರತ್ಯಕ್ಷವಾಗಿ ಕಾಣುತ್ತದೆ. ಬೆಳಕು ಕೂಡ ಒಂದು ಉದ್ದೇಶವನ್ನು ಹೊಂದಿದ ಕಾರ್ಯ. ಕತ್ತಲು ಲೋಕಕ್ಕೆ ಬೆಳಕಾಗಿ ಕಾಣುತ್ತದೆ. ಬೆಳಕಿದ್ದಾಗ ಏನು ಮಾಡಬಲ್ಲೆನೋ, ಹೇಗೆ ಮಾಡಬಲ್ಲೆನೋ ತಿಳಿಯದ ಸ್ಥಾಯಿಯಲ್ಲಿ ವಿಶ್ವಾಸಿಗಳು ಇರಬಾರದು. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ವಿಶ್ವಾಸಿ ಆದ ಅಂದರೆ ಸಮಾಜದಲ್ಲಿ ಗುರುತಿಸಲ್ಪಟ್ಟಂಥ ವ್ಯಕ್ತಿಯಾಗಿರಬೇಕು. ಬಹಿರಂಗವಾದ ಕ್ರಿಯೆಗಳಿಂದ ಗುರುತಿಸಲ್ಪಡಬೇಕು. ತನ್ನ ಜೀವಿತದ ಮೂಲಕ ತನ್ನನ್ನು ತಾನು ಸಮಾಜದಲ್ಲಿ ಪ್ರತ್ಯೇಕವಾದ ವ್ಯಕ್ತಿಯಾಗಿ ತಿಳಿಯಲ್ಪಡಿಸಬೇಕು. ಬೈಬಲೆಲ್ಲ ನೋಡಿ, ಪ್ರತಿಯೊಬ್ಬ ದೇವರ ಸೇವಕನು ಕೂಡ ತನ್ನ ಕ್ರಿಯೆಗಳ ಮೂಲಕವೇ ಸಮಾಜಕ್ಕೆ ತಿಳಿಯಪಡಿಸಿದನು. ದಾವೀದ ಪೌಲನ ಬಳಿ ಇರುವಾಗ ಗೊಲಿಯಾತನನ್ನು ಕಲ್ಲಿನಿಂದ ಕೊಂದು ಸಾಯಿಸಿದನು. ದೊಡ್ಡ ಕಾರ್ಯ ಅದು. ಎಲ್ಲರೂ ಭಯಪಡುವಾಗ, ಗಡಗಡ ನಡುಗುವಾಗ ಬಾಲಕನು ನಂಬಿಕೆಯ ಮೇಲೆ ದೊಡ್ಡ ಕಾರ್ಯ ಮಾಡಿದನು.
ಕವಣೆ ಕಲ್ಲುಗಳಿಂದ ಗೊಲ್ಯಾತನನ್ನು ಸಾಯಿಸಿದನು. ನಂತರ ಅವನು ಪ್ರಖ್ಯಾತಿಯಾದನು. ಹಾಗೆ ನೀವು ಯಾರನ್ನು ತೆಗೆದುಕೊಂಡರೂ ಕೂಡ ಮೊರ್ದೆಕೈಯನ್ನು ತೆಗೆದುಕೊಳ್ಳೋಣ. ಆತನು ಹಾಮಾನನಿಗೆ ನಮಸ್ಕಾರ ಮಾಡದೇ ಇರುವಂಥದ್ದು. ಯೆಹೂದನು ಯಾರಿಗೂ ದಾಸನಲ್ಲ, ದೇವರಿಗೆ ಮಾತ್ರ ದಾಸನು. ಕ್ರಿಯೆಗಳ ಮೂಲಕ ಅವನು ತೋರಿಸಿದ. ಯೋಸೆಫನು ಕ್ರಿಯೆಗಳ ಮೂಲಕ ಗುರುತಿಸಲ್ಪಟ್ಟನು. ದಾನಿಯನು ಕ್ರಿಯೆಗಳ ಮೂಲಕ ಗುರುತಿಸಲ್ಪಟ್ಟನು. ಆದುದರಿಂದ ಬೆಟ್ಟದ ಮೇಲೆ ಇರುವಾಗ ಅದು ಮರೆಯಾಗಿರುವುದಿಲ್ಲ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಎಲ್ಲರಿಗೂ ಕಾಣುತ್ತದೆ. ಅದೇ ರೀತಿಯಾಗಿ ವಿಶ್ವಾಸಿ ಕಾಣುವ ಹಾಗೆ ಇರುತ್ತಾನೆ, ರಹಸ್ಯವಾಗಿರುವುದಿಲ್ಲ. ಬಹಿರಂಗವಾಗಿ ಕೆಲಸ ಮಾಡುತ್ತಾನೆ, ಬಹಿರಂಗವಾಗಿ ಗುರುತಿಸಲ್ಪಡುತ್ತಾನೆ. ವಿಶ್ವಾಸಿ ಮನುಷ್ಯರು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಲುಕ್ನೋಸ್ ಅನ್ನುವಂಥ ಪದ ನೂನಿ, ಎಣ್ಣೆ ದೀಪ ಅನ್ನುವಂಥ ಮಾತು. ಈಗ ಕ್ಯಾಂಡಲ್ ಬಂದಿದೆ, ನಮಗೆ ಎಲೆಕ್ಟ್ರಿಸಿಟಿ ಬಂದಿದೆ, ಬಲ್ಬ್ ಬಂದಿದೆ, ಲೈಟಿಂಗ್ ಸಿಸ್ಟಮ್ ಬಂದಿದೆ. ಆದರೆ ಆ ದಿನಗಳೆಲ್ಲ ಅದಲ್ಲ. ಎಣ್ಣೆ ದೀಪ, ಎಣ್ಣೆ ಮೂಲಕ ದೀಪದ ಒಳಗೆ ಎಣ್ಣೆ ಹಾಕಿ ದಾರ ಕಟ್ಟಿ ಆ ಸ್ಥಳಕ್ಕೆ ಬೆಳಕು ಕೊಡುವ ಹಾಗೆ ಬೆಂಕಿಯನ್ನು ಹೊತ್ತಿಸುವರು. ಆ ದೀಪಗಳನ್ನು ಬೇರೆ ಬೇರೆ ಲೋಹಗಳಲ್ಲಿ ಉತ್ಪತ್ತಿ ಮಾಡ್ತಾರೆ. ಅದಕ್ಕೆ ಉಪಯೋಗ ಮಾಡುವಂಥ ಎಣ್ಣೆ, ಅದರಿಂದ ಬೆಳಕು. ದೀಪ ಸ್ತಂಭದ ಮೇಲೆ ಯಾಕೆ ಇಡ್ತಾರೆ ಅಂದರೆ ಬೆಳಕು ಹೆಚ್ಚಾಗಿ ಕೊಡುವ ಹಾಗೆ, ಆ ಸ್ಥಳಕ್ಕೆ ಜನಗಳಿಗೆ ಹೆಚ್ಚಿನ ಬೆಳಕು ಬರುವ ಹಾಗೆ ಆ ದೀಪಸ್ತಂಭವನ್ನು ಕೊಳಗದ ಮೇಲೆ ಇಡುತ್ತಿದ್ದರು, ದೀಪಸ್ತಂಭದ ಮೇಲೆ ಇಡುತ್ತಿದ್ದರು. ಆಗ ಅದು ಹೆಚ್ಚು ಬೆಳಕು ಕೊಡುತ್ತಾ ಇತ್ತು. ಪೂರ್ತಿ ರಾತ್ರಿ ಆ ದೀಪ ಉರಿಯುತ್ತಾ ಇರುವುದರಿಂದ, ಎತ್ತರವಾದ ಸ್ಥಳದಲ್ಲಿರುವುದರಿಂದ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಬೆಳಕು ಕೊಡುವಂಥದ್ದು. ನಂತರ ಅದನ್ನು ತೆಗೆದು ಮಂಚದ ಮೇಲೆ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರೆ. ಪಬ್ಲಿಕ್ ವಿಟ್ನೆಸ್. ದೇವರ ಮಕ್ಕಳು ಬಹಿರಂಗ ಸಾಕ್ಷಿಗಳಾಗಿ ಇರುತ್ತಾರೆ ಅನ್ನುವಂಥ ಸಂಗತಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೇಸು ಅಂದರು, ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ತಾನು ಮಾಡುವನು, ಅವುಗಳಿಗಿಂತ ಮಹತ್ತಾದ ಕಾರ್ಯಗಳನ್ನು ಮಾಡುವನು. ನನ್ನಲ್ಲಿ ನಂಬುವವನು ನನಗಿಂತ ಉತ್ತಮ ಮಹತ್ತಾದ ಕಾರ್ಯಗಳನ್ನು ಮಾಡುವನು. ಯೇಸು ಮಾಡಿದ ಕ್ರಿಯೆಗಳಿಗಿಂತ ಅಧಿಕವಾದ ಕ್ರಿಯೆಗಳನ್ನು ಮಾಡುವವರಾಗಿ ಶಿಷ್ಯರು ಇರಬೇಕೆಂಬುದಾಗಿ ಯೇಸು ತಿಳಿಸುತ್ತಾ ಇದ್ದಾನೆ. ಆದುದರಿಂದ ಕ್ರಿಯೆಗಳು ಇಲ್ಲದಂಥ ವಿಶ್ವಾಸ ವ್ಯಕ್ತಿ ಬೆಳಕಾಗಿರುವುದಿಲ್ಲ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದಂತೂ ಯಾಕೋಬನು ಬರೆಯುತ್ತಾನೆ. ಪ್ರಭುವಿನ ಮಕ್ಕಳು ಎಂದು ಹೇಳಿಕೊಂಡು ನಾವು ಪ್ರಭು ಹೇಳಿದ ಕಾರ್ಯಗಳಲ್ಲಿ ನಾವು ಮಾದರಿಯಾಗಿ ಇರುವುದಿಲ್ಲ. ಸತ್ಕ್ರಿಯೆಗಳು ನಮ್ಮ ಕುರಿತಾಗಿ ಮಾತನಾಡುವ ಹಾಗೆ ನಾವು ಅನೇಕರಿಗೆ ಬೆಳಕಾಗಿರಬೇಕು. ಈ ದಿನಗಳಲ್ಲಿ ಸಮಾಜ ಬಹಳ ಗಾಢ ಅಂಧಕಾರದಲ್ಲಿ ಇದೆ. ಅನೇಕ ಅವಶ್ಯಕತೆಗಳನ್ನು ಹೊಂದಿದವರಾಗಿ ಅವಶ್ಯಕತೆಗಳಿಗೆ ಬೇಕಾದ ಪರಿಷ್ಕಾರಗಳು, ಸಮಸ್ಯೆಗಳಿಗೆ ಬೇಕಾದ ಪರಿಹಾರಗಳು ಉದ್ಭವ ಆಗುತ್ತಲೇ ಇದೆ. ಬಹಳ ಕಷ್ಟದಲ್ಲಿ ಇದ್ದಾರೆ. ಅದಕ್ಕೆ ಕ್ರೈಸ್ತನು ಒಬ್ಬನೇ ತಮ್ಮ ಜೀವಿತದ ಮೂಲಕ ಪರಿಹಾರ ಕೊಡುವುದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಒಬ್ಬ ನಾಯಕನು. ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಪ್ರಭು ಏರ್ಪಡಿಸಿದ ಆ ಪ್ರಾಂತ್ಯಕ್ಕೆ ನಾಯಕನು. ಆ ಪ್ರಾಂತ್ಯದಲ್ಲಿ ನಾವು ನಿವಾಸಿಸುವ ಪ್ರಾಂತ್ಯದಲ್ಲಿ ಪ್ರಭಾವವನ್ನು ತೋರ್ಪಡಿಸಬೇಕು. ಅಲ್ಲಿ ನಿವಾಸಿಸುವ ಪ್ರತಿಯೊಬ್ಬರಿಗೂ ಪ್ರಯೋಜನಕರವಾದ ಜೀವಿತ ಜೀವಿಸಬೇಕು. ಯಾರಿಗೆ ಯಾವುದೇ ಅವಶ್ಯಕತೆ ಬಂದರೂ ನಾವು ಗುರುತಿಸಬೇಕು, ಅವರಿಗೆ ಪರಿಹಾರವನ್ನು ನಾವು ಕ್ರಿಯೆಗಳ ಮೂಲಕ ಕೊಡಬೇಕು. ಆ ರೀತಿಯಾಗಿ ನಾವು ಜೀವಿಸಬೇಕು, ಅನೇಕರಿಗೆ ಮಾದರಿಯಾಗಿರಬೇಕು.
ಆಗಲೇ ನಾವು ರಕ್ಷಿಸಲ್ಪಟ್ಟಂಥ ನಮ್ಮ ದೇವರಿಗೆ ಮಹಿಮೆ ತರುವಂಥ ಕಾರ್ಯಗಳನ್ನು ಮಾಡುತ್ತೇವೆ. ಪ್ರಕಟಣೆ ಗ್ರಂಥ ನೋಡುವಾಗ ಸರ್ವಲೋಕವು ನಿನ್ನಿಂದ ಸೃಷ್ಟಿಸಲ್ಪಟ್ಟಿದೆ ದೇವ, ಎಲ್ಲವನ್ನು ನೀನೇ ಸೃಷ್ಟಿ ಮಾಡಿದ್ಯಾ, ನೀನು ಮಾತ್ರ ಮಹಿಮೆ ಘನತ ಪ್ರಭಾವ ಮಹತ್ವಗಳಿಗೆ ಅರ್ಹನು ಎಂದು 24 ಹಿರಿಯರು ದೇವರನ್ನು ಮಹಿಮೆ ಪಡಿಸುತ್ತಾ ತಮ್ಮ ಶಿರದ ಮೇಲೆ ಇರುವಂಥ ಅದನ್ನು ತೆಗೆದು ಶಿರಸ್ತ್ರಾಣಗಳನ್ನು ತೆಗೆದು ದೇವರನ್ನು ಸ್ತುತಿಸುತ್ತಾರೆ. ಅಂದರೆ ನಿನ್ನ ಅಧಿಕವಾದ ಸತ್ಕ್ರಿಯೆಗಳ ಮೂಲಕ ದೇವರಿಗೆ ಮಹಿಮೆ ಪಡಿಸಬೇಕು. ಆದುದರಿಂದ ದೀಪದ ಹಾಗೆ ನಾವು ಅನೇಕರಿಗೆ ಮಾದರಿಯಾಗಿರಬೇಕು. ಮನೆಯಲ್ಲಿರುವವರಿಗೆ ಬೆಳಕು ಕೊಡುವುದು, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಾವು ದೇವರ ಮಕ್ಕಳು. ಪ್ರತಿಯೊಬ್ಬ ಮಾನವನು ಮಾನವತ್ವವನ್ನು ಮಾತ್ರ ತೋರಿಸುತ್ತಾನೆ, ಆದರೆ ನಿಜವಾದ ಕ್ರೈಸ್ತನು ದೈವತ್ವವನ್ನು ಕೂಡ ಮಾನವನ ಜೀವಿತದಲ್ಲಿ ತೋರಿಸುತ್ತಾನೆ. ಆ ರೀತಿಯಾಗಿ ಜೀವಿಸುವುದರ ಮೂಲಕ ಲೋಕದಲ್ಲಿ ನಾವು ಪ್ರಯೋಜನವಾಗಿರುತ್ತೇವೆ. ಆ ರೀತಿಯಾಗಿ ಜೀವಿಸುವುದರಿಂದ ದೇವರ ನಾಮಕ್ಕೆ ಮಹಿಮೆಯಾಗುತ್ತದೆ. ಈ ವಿಷಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇನ್ನು 17ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ಅದ್ಭುತವಾದ ಮಾತುಗಳು ಧರ್ಮಶಾಸ್ತ್ರದ ಕುರಿತಾಗಿ, ಅದನ್ನು ಆಚರಿಸುವುದರ ಉನ್ನತ ಕಾರ್ಯದ ಕುರಿತಾಗಿ ಬರೆಯಲಾಗಿದೆ. ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಜಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಥಿಯೋಲಾಜಿಕಲ್ ವೇದಾಂತ ಪರವಾದ ವಾಕ್ಯಗಳು. ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಜೆಗಳು ಧರ್ಮಶಾಸ್ತ್ರವನ್ನು ಅನುಸರಿಸಿದರು. ಮೋಶೆ ಧರ್ಮಶಾಸ್ತ್ರವನ್ನು ತಂದನು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಧರ್ಮಶಾಸ್ತ್ರವು ಮೋಶೆ ಮುಖಾಂತರ ಬಂದವು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಲ್ಪಟ್ಟಿತು ಎಂದು ಬರೆದಿದೆ. ಧರ್ಮಶಾಸ್ತ್ರವು ಮೋಶೆ ಸೀನಾಯಿ ಪರ್ವತದ ಮೇಲೆ ದೇವರಿಂದ ಹೊಂದಿಕೊಂಡನು. 10 ಆಜ್ಞೆಗಳು. ಧರ್ಮಶಾಸ್ತ್ರವು 10 ಆಜ್ಞೆಗಳು. ಅವುಗಳ ಪ್ರಕಾರ ನಡೆಯಬೇಕು ಅನ್ನುವಂಥದ್ದು ಬೋಧನೆ. ಧರ್ಮಶಾಸ್ತ್ರವು ಪರಿಪೂರ್ಣವಾಗಿ ನೆರವೇರಿಸಿದ ಮಾನವನು ಭೂಮಿಯ ಮೇಲೆ ಒಬ್ಬನೂ ಇಲ್ಲ. ಧರ್ಮಶಾಸ್ತ್ರವು ಯಾಕೆ ಕೊಡಲ್ಪಟ್ಟಿತ್ತು ಅಂದರೆ ಧರ್ಮಶಾಸ್ತ್ರೆಯ ಮೂಲಕ ಪಾಪ ಏನೆಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಪಾಪಕ್ಕೆ ಲೋಕದಲ್ಲಿ ಇದೆ. ಧರ್ಮಶಾಸ್ತ್ರ ಬಂದಾಗ ಪಾಪ ಬಹಿರಂಗವಾಯಿತು. ಆಜ್ಞೆ ಇಲ್ಲದೆ ಪಾಪದ ಅರ್ಥ ಆಗುವುದಿಲ್ಲ. ಆಜ್ಞೆ ಬಂದ ನಂತರವೇ ಪಾಪಕ್ಕೆ ಬಲ ಬಂದಿತು ಅಂತ ಪೌಲನು ಹೇಳುತ್ತಾನೆ. ಪಾಪ ಇದೆ, ಪಾಪ ಹುಟ್ಟಿಸಲ್ಪಟ್ಟಿದೆ ಧರ್ಮಶಾಸ್ತ್ರದ ಮೂಲಕ. ಧರ್ಮಶಾಸ್ತ್ರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪಾಪಿ ಎಂದು ನಿರ್ಧರಿಸುತ್ತದೆ. ಯೇಸು ಕ್ರಿಸ್ತ ಪ್ರಭು ಆ ಧರ್ಮಶಾಸ್ತ್ರವೆಲ್ಲವನ್ನು ತನ್ನ ಜೀವಿತದಲ್ಲಿ ನೆರವೇರಿಸುವುದರ ಮೂಲಕ ಕೃಪಾ ಸತ್ಯಗಳನ್ನು ಅನುಗ್ರಹಿಸಿದನು. ಧರ್ಮಶಾಸ್ತ್ರವು ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂದನು, ನೆರವೇರಿಸಿದನು. ಧರ್ಮಶಾಸ್ತ್ರದ ಪ್ರಕಾರ ಹಳೆ ಒಡಂಬಡಿಕೆ ಗ್ರಂಥದಲ್ಲಿ ದೇವಾಲಯದಲ್ಲಿ ಅನೇಕ ವಿಧವಾದ ಆಚಾರಗಳು ಕ್ರೈಸ್ತನಿಗೆ ಮುಂಗುರುತಾಗಿ ಕೊಡಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಧರ್ಮಶಾಸ್ತ್ರ ನೆರವೇರಿದೆ. ಧರ್ಮಶಾಸ್ತ್ರವು ದೇವರ ಛಾಯೆ. ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಸಂಪೂರ್ಣವಾಗಿ ವಿವರಣೆ ಇದೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯದಲ್ಲಿ ಹಳೆ ಒಡಂಬಡಿಕೆ ದೇವರ ನೆರಳು, ಕ್ರಿಸ್ತನ ಛಾಯೆ, ಕ್ರಿಸ್ತನು ದೇವರ ವಾಸ್ತವ ಎಂಬುದಾಗಿ ವಿವರಿಸಲ್ಪಟ್ಟಿದೆ. ಆದುದರಿಂದ ಯೇಸು ಕ್ರಿಸ್ತ ಪ್ರಭು ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ನೆರವೇರಿಸಬೇಕು. ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬರಲಿಲ್ಲ. ಗಲಾತ್ಯ 4:4 ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಕ್ಕೆ ಒಳಗಾದನು. ಧರ್ಮಶಾಸ್ತ್ರವು ಕೊಟ್ಟಂತಹ ದೇವರು ಧರ್ಮಶಾಸ್ತ್ರಕ್ಕೆ ಒಳಗಾಗಿ
ಧರ್ಮಶಾಸ್ತ್ರವನ್ನು ನೆರವೇರಿಸಿ ಧರ್ಮಶಾಸ್ತ್ರವನ್ನು ತೊಲಗಿಸಿ ಕೃಪಾ ಸತ್ಯಗಳ ಮೂಲಕ ರಕ್ಷಣೆಯನ್ನು ಅನುಗ್ರಹ ಮಾಡಿದ್ದಾನೆ. ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬಂದಿಲ್ಲ. ಧರ್ಮಶಾಸ್ತ್ರ ಅಲ್ಲಿ 10 ಆಜ್ಞೆಗಳಿದೆ. 10 ಆಜ್ಞೆಗಳಲ್ಲಿ 4 ಆಜ್ಞೆ ವಿಶ್ರಾಂತಿ ದಿನದ ಆಚರಣೆ. ವಿಶ್ರಾಂತಿ ದಿನದ ಆಚರಣೆ ವಿನಿಯೋಗಿಸುವ ಯಹೂದ್ಯರೊಟ್ಟಿಗೆ ಯೇಸು ಕ್ರಿಸ್ತನು ಎದುರಿಸಿದನು. ಧರ್ಮಶಾಸ್ತ್ರದ ಪ್ರಕಾರ ಸಬ್ಬತ್ ದಿನದಲ್ಲಿ ಒಳ್ಳೇದು ಮಾಡುವುದು ಒಳ್ಳೆಯದಾ ಎಂದು ಹೇಳಿದನು. ಒಳ್ಳೇದು ಮಾಡುವುದು ಅಧರ್ಮ ಅಲ್ವಲ್ಲ. ಒಳ್ಳೇದು ಮಾಡುವುದು ಅನ್ನುವಂಥ ಕ್ರಿಯೆ ವಿಶ್ರಾಂತಿ ದಿನದಲ್ಲಿ ಮಾಡಬಹುದು. ವಿಶ್ರಾಂತಿ ದಿನದಲ್ಲಿ ನಿಮ್ಮಲ್ಲಿರುವಂಥ ಎತ್ತು ಗುಂಡಿಯಲ್ಲಿ ಬಿದ್ದರೆ ಅದನ್ನು ತೆಗೆಯಲ್ಪಡಬೇಕು, ಪರಿಪಾಲನೆ ಮಾಡಬೇಕು. ಅದು ಅಧರ್ಮ ಅಲ್ಲ ಎಂದು ಯೇಸು ತಿಳಿಸಿದನು. ಅಕ್ಷರಾರ್ಥಕವಾದ ಧರ್ಮಶಾಸ್ತ್ರವನ್ನು ಆ ದಿನಗಳಲ್ಲಿ ಆಚರಿಸಿದರು. ಅದರ ಇಂಟೆನ್ಸಿಟಿ, ಅದರ ಅರ್ಥ, ಅದರ ಪರಮಾರ್ಥದ ಮೂಲಕ ಯೇಸು ಕ್ರಿಸ್ತನ ಜೀವಿತದಲ್ಲಿ ತಿಳಿಸಲ್ಪಟ್ಟಿತು. ಧರ್ಮಶಾಸ್ತ್ರವು ನೀತಿ ಹೊಂದಿದ್ದು ನೀತಿವಂತರಾಗಿ ನಮ್ಮನ್ನು ಮಾಡದೇ ಇದ್ದರೂ ಕೂಡ ಧರ್ಮಶಾಸ್ತ್ರವು ವ್ಯಕ್ತಿಗತವಾಗಿ ನೀತಿ ಹೊಂದಿದೆ. ಆದರೆ ಧರ್ಮಶಾಸ್ತ್ರವು ಯಾರನ್ನು ನೀತಿವಂತರನ್ನಾಗಿ ಮಾಡುವುದಿಲ್ಲ. 10 ಆಜ್ಞೆಗಳಲ್ಲಿ 1 ಆಜ್ಞೆ ತಪ್ಪಿ ಹೋದರೂ 10 ಆಜ್ಞೆಗಳು ತಪ್ಪಿ ಹೋದ ಹಾಗೆ. ಆದುದರಿಂದ ಪ್ರತಿಯೊಬ್ಬರನ್ನು ಪಾಪದ ಮಾರ್ಗದಿಂದ ತಪ್ಪಿಸುವುದು ಯೇಸು ಮಾತ್ರ. ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕೆ ಬರಲಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಧರ್ಮಶಾಸ್ತ್ರವು ನೆರವೇರಿಸಲ್ಪಡುತ್ತಿದೆ. ಧರ್ಮಶಾಸ್ತ್ರವಾದ ಸಂಬಂಧವಾದ ಕಾರ್ಯಗಳು ಕೂಡ ಕಾರ್ಯಗಳನ್ನು ಯೇಸು ಶಿಲುಬೆಯಲ್ಲಿ ನೆರವೇರಿಸಿದನು. ಧರ್ಮಶಾಸ್ತ್ರ ಸಮಯದಲ್ಲಿ ದೇವಾಲಯವಿದೆ. ದೇವಾಲಯದಲ್ಲಿ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಮತ್ತು ಪರಿಶುದ್ಧ ಸ್ಥಳಕ್ಕೆ ತೆರೆ ಇದೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತ ಪ್ರಭು 6 ಮಾತನ್ನು ಹೇಳುವಾಗ 6ನೇ ಮಾತು ಹೇಳಿದಾಗ ಆ ತೆರೆ ಸೀಳಿ ಹೋಯಿತು. ಒಂದು ಕಾಲದಲ್ಲಿ ಅಡ್ಡವಾಗಿ ಇದ್ದಂಥ ತೆರೆ ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕ ಆ ತೆರೆ ತೆಗೆದು ಹಾಕಲ್ಪಟ್ಟಿತು. ಆಟಂಕ ತೆಗೆದು ಹಾಕಲ್ಪಟ್ಟಿತು. ದೇವರ ಬಳಿಗೆ, ದೇವರ ಸಾನ್ನಿಧ್ಯಕ್ಕೆ ಮನುಷ್ಯನು ಬರುವ ಹಾಗೆ ಅವರಿಗಿರುವಂಥ ಅಡ್ಡವಾದ ತೆರೆ ತೆಗೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ, ಯೇಸುವಿನ ಶಿಲುಬೆಯ ಮೂಲಕವಾಗಿ ಆ ತೆರೆ ತೆಗೆಯಲ್ಪಟ್ಟಿದೆ. ಧರ್ಮಶಾಸ್ತ್ರ ನೆರವೇರುವುದು ಅಂದರೆ ಧರ್ಮಶಾಸ್ತ್ರವು ತಪ್ಪಿ ಹೋಗದೆ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಅದೆಲ್ಲ ನೆರವೇರಬೇಕು ಎಂದು ಯೇಸು ಹೇಳಿದನು. ಯೇಸು ಕ್ರಿಸ್ತ ಪ್ರಭು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೆ ಬಂದನು. ಪ್ರತಿ ವಿಧವಾದ ಮಾನವೀಯ ಆಟಂಕಗಳನ್ನು, ಪಾಪದ ಆಟಂಕಗಳಿಂದ ಮನುಷ್ಯರನ್ನು ತಪ್ಪಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಧರ್ಮಶಾಸ್ತ್ರ ನೆರವೇರಿಸುವವನಾಗಿ ಬಂದನು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ? ಇದನ್ನು ಪಠಿಸಿ ಬೋಧಿಸಬೇಕು. ಬೋಧಿಸುವವನು ಅದನ್ನು ಕೈಗೊಂಡು ನಡೆಯಬೇಕು. ಬೋಧಿಸುವವನು ಅದರ ಪ್ರಕಾರ ನಡೆಯದೆ ಹೋದರೆ ಅವನ ಬೋಧನೆ ಅವನಿಗೆ ಪ್ರಯೋಜನವಾಗಿರುವುದಿಲ್ಲ, ಅವನಿಗೆ ಬಹುಮಾನ ಕೊಡಲ್ಪಡುವುದಿಲ್ಲ. ಬೋಧಿಸದೆ ತಪ್ಪಿ ಹೋಗದ ಹಾಗೆ ನೋಡಿಕೊಳ್ಳಬೇಕು. ಬೋಧಿಸುವವನು ಆಚರಿಸಬೇಕು, ವಿಧೇಯನಾಗಬೇಕು. ವಿಧೇಯನಾಗದೆ ಬೋಧಿಸುವವನು ಫಲ ಹೊಂದನು ಎಂದು ವಾಕ್ಯದಲ್ಲಿ ಹೇಳಿದ್ದಾರೆ. ಯಾರು ಕೈಗೊಂಡು ನಡೆಯುತ್ತಾರೋ, ಬೋಧಿಸುತ್ತಾ ಕೈಗೊಂಡು ನಡೆಯುತ್ತಾರೆ, ಪರಲೋಕ ರಾಜ್ಯದಲ್ಲಿ ಅವರು ದೊಡ್ಡವನೆನಿಸಿಕೊಳ್ಳುವರು. ಆದುದರಿಂದ ದೇವರ ವಾಕ್ಯವನ್ನು ಬೋಧಿಸುವವನು ದೇವರ ವಾಕ್ಯದ ಮೇಲೆಗೆ ಜೀವಿಸಿ ಬೋಧಿಸಬೇಕು. ಶಾಸ್ತ್ರಿಗಳ, ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ
ನಿಮ್ಮ ನೀತಿಯು ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನಿಮ್ಮ ನೀತಿ ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿ ಅಂದರೆ ಏನು ಗೊತ್ತಾ? ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ, ಎಲ್ಲರೂ ಉಪವಾಸ ಇದ್ದರೆ ನೀತಿವಂತರು ಅಂತ ಅಂದುಕೊಳ್ತಾರೆ. ಶಾಸ್ತ್ರಿಗಳ ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಎಂದು ಯೇಸು ಮತ್ತಾಯ 5:20 ಬೋಧಿಸುತ್ತಾ ಇದ್ದಾನೆ. ಫರಿಸಾಯರ ಶಾಸ್ತ್ರಿಗಳ ನೀತಿಗಿಂತಲೂ ನಾವು ಹೆಚ್ಚಿನ ನೀತಿಯನ್ನು ಹೊಂದಿದವರಾಗಿ ನಾವಿರಬೇಕು. ಮಾನವ ಸತ್ಕ್ರಿಯೆಗಳು ಸ್ವಯವಾಗಿ ಮಾಡುವಂಥ ಪ್ರತಿಯೊಂದು ಸತ್ಕ್ರಿಯೆ ದೇವರಿಂದ ಆಶೀರ್ವದಿಸಲ್ಪಟ್ಟಂಥವುಗಳು. ನೀತಿಗೆ ಸಂಬಂಧಪಟ್ಟಂಥ ಕ್ರಿಯೆಗಳನ್ನು ಮಾತ್ರ ದೇವರು ಅಂಗೀಕರಿಸುತ್ತಾನೆ. ಕ್ರಿಯೆಗಳು ನೀತಿಗೆ ಸೇರಿದವುಗಳಾಗಿರುವುದಾದರೆ, ವಿಶ್ವಾಸ ಸಂಬಂಧವಾಗಿರುವುದಾದರೆ ಅದು ಆಶೀರ್ವದಿಸಲ್ಪಡುತ್ತದೆ. ಲೋಕದಲ್ಲಿ ಅನೇಕ ದಾನಗಳು, ಅನೇಕ ಮತಗಳಲ್ಲಿ ದಾನಗಳಿದೆ, ಆದರೂ ಗುರುತಿಸಲ್ಪಡುವುದಿಲ್ಲ. ಯಾಕಂದರೆ ವಿಶ್ವಾಸ ಅವರಲ್ಲಿಲ್ಲ. ಕ್ರಿಸ್ತು ಯೇಸುವಿನಿಂದಲೇ ನಂಬುವುದರ ಮೂಲಕ ದೊರಕುವ ನೀತಿ ನಿಜವಾದ ನೀತಿ. ವಿಶ್ವಾಸಕ್ಕೆ ಸಂಬಂಧಪಟ್ಟಂಥ ನೀತಿಯೇ ರಕ್ಷಣೆಗೆ ಸಂಬಂಧಪಟ್ಟಂಥ ನೀತಿ. ಕ್ರಿಯೆಗಳಿಲ್ಲದೆ ನಂಬಿಕೆ ಸತ್ತದ್ದು ಎಂಬುದಾಗಿ ಯಾಕೋಬನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಯಾವ ಕ್ರಿಯೆ ಮಾಡದೆ ನೀತಿವಂತನಾಗಿ ಹೊಂದುವವನು ಧನ್ಯನೆಂದು ಕೀರ್ತನೆಗಾರನು ಹೇಳುತ್ತಾನೆ. ಕ್ರಿಯೆಗಳಿಂದ ನಾವು ನೀತಿವಂತರಾಗುವುದಿಲ್ಲ. ವಿಶ್ವಾಸದಿಂದ ನಾವು ನೀತಿವಂತರಾಗ್ತೇವೆ. ಸತ್ಕ್ರಿಯೆಗಳನ್ನು ವಿಶ್ವಾಸದಿಂದ ಮಾಡಬೇಕು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧಿಸುತ್ತದೆ. ನಮ್ಮ ನೀತಿ ಅಂದರೆ ಸತ್ಕ್ರಿಯೆಗಳು. ಕ್ರಿಯಾ ಸಂಬಂಧವಾದ ನೀತಿ ವಿಶ್ವಾಸಿಗೆ ಇಲ್ಲ. ಆದರೆ ವಿಶ್ವಾಸಿ ಸತ್ಕ್ರಿಯೆಗಳನ್ನು ಅಳವಡಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮೂಲಕ ಮಾತ್ರವೇ ಒಬ್ಬ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಬರುತ್ತಾನೆ. ಯೋಹಾನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು. ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆತನನ್ನು ನಂಬುವ ಪ್ರತಿಯೊಬ್ಬನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂದು ದೇವರ ವಾಕ್ಯ ಹೇಳುತ್ತದೆ. ವಿಶ್ವಾಸದಿಂದಲೇ ನಾವು ನೀತಿವಂತರಾಗ್ತೇವೆ. ವಿಶ್ವಾಸದಿಂದಲೇ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ. ಲೋಕ ಸಂಬಂಧವಾದ ನೀತಿಯಿಂದ ನಾವು ನೀತಿ ಸತ್ಕ್ರಿಯೆಗಳಿಂದ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ಅದೇ ಸತ್ಕ್ರಿಯೆಗಳನ್ನು ನಾವು ಮಾಡಬೇಕು. ಈ ಸತ್ಯವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ನಾನು ಹೆಸರು ಹೇಳೋದಿಲ್ಲ. ಕೆಲವು ಮತಗಳು, ಕ್ರೈಸ್ತರಲ್ಲಿರುವಂಥ ಅನೇಕ ಶಾಖೆಗಳು ಕ್ರಿಯೆಗಳ ಮೂಲಕ ಪರಲೋಕ ಎಂದು ಹೇಳ್ತಾ ಇದ್ದಾರೆ. ಅದು ಸತ್ಯ ಅಲ್ಲ. ಕ್ರಿಯೆಗಳಿಂದ ನಾವು ಪರಲೋಕಕ್ಕೆ ಹೋಗೋದಿಲ್ಲ. ವಿಶ್ವಾಸದಿಂದ ಪರಲೋಕಕ್ಕೆ ನಾವು ಹೋಗ್ತೇವೆ. ವಿಶ್ವಾಸದಲ್ಲಿ ಇದ್ದು ಮಾಡುವಂಥ ಸತ್ಕ್ರಿಯೆಗಳಿಂದ ಪರಲೋಕ ರಾಜ್ಯದಲ್ಲಿ ಬಹುಮಾನ ಇದೆ. ಈ ಸತ್ಯ ನಾವು ತಿಳಿಯಬೇಕು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯದಿಂದ 48ನೇ ವಾಕ್ಯದವರೆಗೂ ಇರುವಂಥ ವಾಕ್ಯಗಳು. ಯೇಸು ಕ್ರಿಸ್ತ ಪ್ರಭು, ಸೇವಕರು, ಪೂರ್ವಿಕರು, ನೀವು ಈ ರೀತಿಯಾಗಿ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದೀರಲ್ಲ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಅನ್ನುವಂಥ ಪದದಿಂದ ಪ್ರತ್ಯೇಕವಾದ ಬೋಧನೆಯ ಅಂಶವನ್ನು ತನ್ನ ವಿವರಣೆಯಿಂದ ಧರ್ಮಶಾಸ್ತ್ರದ ಕುರಿತಾಗಿ ಅವರಿಗೆ ತಿಳಿಯಪಡಿಸಿದನು. 21ನೇ ವಾಕ್ಯದಲ್ಲಿ, ಶಾಸ್ತ್ರಿಗಳ ನೀತಿಗಿಂತ ಫರಿಸಾಯರ ನೀತಿಗಿಂತಲೂ ನಿಮ್ಮ ನೀತಿ ಅಧಿಕವಾಗದಿದ್ದರೆ, ಶಾಸ್ತ್ರಿಗಳ ನೀತಿ, ಫರಿಸಾಯರ ನೀತಿ ಅಕ್ಷರಾರ್ಥಕವಾದ ನೀತಿ, ಕ್ರಿಯಾತ್ಮಕವಾದ ನೀತಿ, ವಿಶ್ವಾಸ ಸಂಬಂಧವಾದ ನೀತಿ ಅಲ್ಲ. ಇದು ನಾವು ಗುರುತಿಸಬೇಕು. ಪ್ರಭು ಹೇಳುತ್ತಾ ಇರುವುದು ಏನೆಂದರೆ, ಅಕ್ಷರಾರ್ಥಕವಾಗಿ ಪೂರ್ವಿಕರು
ಅರ್ಥವನ್ನು ತಿಳಿಸಿದ್ದಾರೆ. ಆದರೆ ಅದಕ್ಕಿಂತ ಆಳವಾದ ಅರ್ಥದಲ್ಲಿ ಅದರ ವಾಸ್ತವವಾದ ಆಜ್ಞೆಯ ಉದ್ದೇಶವನ್ನು ನಾನು ತಿಳಿಯಪಡಿಸುತ್ತೇನೆ ಎಂದು ಹೇಳುತ್ತಾ ಯೇಸು ನರಹತ್ಯದ ಕುರಿತಾಗಿ, ವ್ಯಭಿಚಾರದ ಕುರಿತಾಗಿ, ಪ್ರಮಾಣದ ಕುರಿತಾಗಿ, ಕ್ಷಮಾಪಣೆಯ ಕುರಿತಾಗಿ, ಪ್ರತಿ ದಂಡನೆಯ ಕುರಿತಾಗಿ ಹೇಳುತ್ತಾ ಬರುತ್ತಿದ್ದಾನೆ. 21ರಿಂದ ಮೊದಲನೇ ವಾಕ್ಯದಿಂದ 26ನೇ ವಾಕ್ಯದವರೆಗಿರುವ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಂಥ ವಿಷಯ ಓದೋಣ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದಿರಷ್ಟೇ. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ 10 ಆಜ್ಞೆಗಳ ವಿವರಣೆ ಇದೆ. ಅದರಲ್ಲಿ ನರಹತ್ಯೆ ಮಾಡಬಾರದು ಅನ್ನುವಂಥ ಆಜ್ಞೆ ಪ್ರಧಾನವಾದ ಆಜ್ಞೆ. 6 ಆಜ್ಞೆಗಳು ಮಾನವನಿಗೂ ಮಧ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಮೊದಲನೇದಾಗಿ ನರಹತ್ಯೆ ಮಾಡಬಾರ್ದು. ಯು ಶುಡ್ ನಾಟ್ ಕಿಲ್. ನರಹತ್ಯೆ ಮಾಡಬೇಡ. ನರಹತ್ಯೆ ಮಾಡುವವನು ನ್ಯಾಯವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ. ನ್ಯಾಯವಿಚಾರಣೆಗೆ ಗುರಿಯಾಗುವನು ಎಂದು ಹಳೆಯ ಒಡಂಬಡಿಕೆ ಹೇಳುತ್ತದೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಭೌತಿಕವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಸಾಯಿಸಿದರೆ ಫಿಸಿಕಲ್ ಮರ್ಡರ್ ಮಾಡಿದರೆ ತೀರ್ಪಿಗೆ ಬರುವನು ಅನ್ನುವಂಥ ಆಜ್ಞೆ ಇದೆ. ಅದಕ್ಕೆ ಕಾರಣವಾದ ಕೋಪದ ಕುರಿತಾಗಿ ಯೇಸು ಹೇಳುತ್ತಾ ಇದ್ದಾನೆ. ನರಹತ್ಯಕ್ಕೆ ಕಾರಣವಾದ ವಿಷಯ ಕೋಪ. ಆ ಕೋಪಕ್ಕೆ ಕಾರಣವಾಗಿ ನರಹತ್ಯೆ ನಡೆಯುತ್ತದೆ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಕಾಯಿನನೊಟ್ಟಿಗೆ ದೇವರು ಮಾತಾಡುವಾಗ ನಿನಗೆ ಕೋಪ ಯಾಕೆ ಎಂದು ಕೇಳಿದನು. ಯಾಕೆ ನಿನ್ನ ಮುಖವನ್ನು ತಗ್ಗಿಸಿಕೊಂಡಿದ್ದಿ, ಯಾಕೆ ಬಚ್ಚಿಟ್ಟುಕೊಂಡಿದ್ದಿ ಎಂದು ಕೇಳುತ್ತಾ ಇದ್ದಾನೆ. ಗ್ರಹಿಸ್ತಾ ಇದ್ದೀರಾ? ಕೋಪ ತೀವ್ರಕರವಾಗಿ ಹೆಚ್ಚಾಗಿ ನರಹತ್ಯಕ್ಕೆ ಪ್ರೇರೇಪಣೆ ಕೊಟ್ಟಿತು. ಹೇಬೆಲನ ಮರ್ಡರ್ಗೆ ಕಾರಣ ಆಯಿತು. ಮೂಲಕ್ಕೆ ಯೇಸು ಹೋಗಿ ಮಾತನಾಡುತ್ತಾ ಇದ್ದಾನೆ. ನರಹತ್ಯೆ ಭೌತಿಕವಾಗಿ ನಡೆಯುವಾಗ ಭೌತಿಕ ಪರವಾದ ಕಾರಣ ಶಿಕ್ಷೆ ವಿಧಿಸುತ್ತದೆ. ಆದರೆ ದೈವ ಸಂಬಂಧವಾದ ಡಿವೈನ್ ಜಡ್ಜ್ಮೆಂಟ್ನಲ್ಲಿ, ವಿಚಾರಣೆಯಲ್ಲಿ ಇಲ್ಲಿ ಕ್ರಿಯೆಗಳ ಕುರಿತಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹಿರಿಯರು ಕೊಡುವಂಥ ವಿಚಾರಣೆ ಕ್ರಿಯೆಗಳ ತೀರ್ಪು. ಆದರೆ ಯೇಸು ಹೇಳ್ತಾ ಇರೋದು ಕ್ರಿಯೆಗಳಿಗೆ ಉದ್ದೇಶವಾದ ಮೂಲ ಕಾರಣ. ಗಾಡ್ ವಿಲ್ ಜಡ್ಜ್ ದ ಆಟಿಟ್ಯೂಡ್ ಬಿಹೈಂಡ್ ದ ಆ್ಯಕ್ಷನ್. ಇದನ್ನು ನಾವು ಗುರುತಿಸಬೇಕು. ದೇವರು ಕ್ರಿಯೆಗಳ ಹಿಂದೆ ಇರುವಂಥ ಮೂಲದ ಉದ್ದೇಶವನ್ನು ಕುರಿತಾಗಿ ತೀರ್ಪು ಕೊಡುತ್ತಾನಂತ ಯೇಸು ಹೇಳುತ್ತಾ ಇದ್ದಾನೆ. ನರಹತ್ಯೆ ಮಾಡುವವನು ನ್ಯಾಯವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಮೋರ್ ದ್ಯಾನ್ ದ್ಯಾಟ್, ಅದಕ್ಕಿಂತ ಹೆಚ್ಚಿನ ಪವಿತ್ರತೆ, ಅದಕ್ಕಿಂತ ಹೆಚ್ಚಿನ ನೀತಿ, ಅದಕ್ಕಿಂತ ಹೆಚ್ಚಿನ ನ್ಯಾಯವಾದ ವಿಷಯ ನಾನು ನಿಮಗೆ ಹೇಳುತ್ತೇನೆ. ಏನದು ನೋಡೋಣ. ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ನೋಡಿ, ಮೂರ್ಖ, ನೀಚ, ದ್ರೋಹಿ ಎಂದು ಹೇಳುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು, ಮಹಾಸಭೆಗೆ ಗುರಿಯಾಗುವನು. ಕೋಪ ಪಡುವ ಪ್ರತಿಯೊಬ್ಬನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಹತ್ಯೆಗೆ ಪ್ರೇರೇಪಣೆ ಮಾಡುವ ಕಾರಣವಾದ ಕೋಪ. ಈ ಕೋಪ ಯಾರು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾರೋ ಅದರ ನಿಮಿತ್ತವಾಗಿ ತೀರ್ಪಿಗೆ ಬರುತ್ತಾರೆ. ಆಲೋಚನೆಗಳ ಕುರಿತಾಗಿ, ತಲಾಂಪುಗಳ ಕುರಿತಾಗಿ ದೇವರು ತೀರ್ಪು ಕೊಡುತ್ತಾನೆ.
ಮಂಚದ ಮೇಲೆ ಕೂತು ಕೆಟ್ಟ ಆಲೋಚನೆ ಮಾಡುವವರೇ, ನಿಮಗೆ ಕೇಡು ಅಂದರೆ ಕೆಟ್ಟ ಆಲೋಚನೆಗಳು ಮಂಚದ ಮೇಲೆ ಕೂತು ಆಲೋಚನೆ ಮಾಡುವವರಾಗಿ ಇರುತ್ತಾರೆ. ಹತ್ಯೆ ಮಾಡುವವರು ಅನ್ನುವಾಗ ಹೃದಯದಲ್ಲಿ ಕೋಪದಿಂದ ಅದರ ಕುರಿತಾಗಿ ಆಲೋಚನೆ ಮಾಡುತ್ತಾನೆ. ಆಲೋಚನೆ ಮಾಡೋಕ್ಕೆ ಮೂಲ ಉದ್ದೇಶ ಕಾರಣ ಇರುತ್ತದೆ. ಮೋಟಿವ್ ಆ್ಯಂಡ್ ಮೋಷನ್ ಮಸ್ಟ್ ಬಿ ಟ್ರೂ. ಆತನ ಉದ್ದೇಶ, ಆತನು ಮಾಡಿದ ಕೆಲಸದ ವಿಧಾನ ಪ್ರೂವ್ ಮಾಡಿದ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತದೆ. ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತ ಪ್ರಭು ಮೋರ್ ರೈಚಸ್ನೆಸ್, ಹೆಚ್ಚಿನ ನೀತಿ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. ಅದಕ್ಕೆ ಏನು ಅನ್ನುತ್ತಾ ಇದ್ದಾನೆ ಗೊತ್ತಾ? ಬಹಳ ಡೀಪೆಸ್ಟ್ ಈ ಸತ್ಯ. ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮೇಲೆ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು. ನ್ಯಾಯಾಧಿಪತಿಯು ನಿನ್ನನ್ನು ಓಲೇಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ದೇವರ ಬಳಿಗೆ ಬರುವಾಗ ತನ್ನನ್ನು ಸಮಾಧಾನ ಪಡಿಸ್ಕೊಳ್ಬೇಕು. ದೇವರನ್ನು ಆರಾಧನೆ ಮಾಡೋದಕ್ಕೆ ಬರುವಾಗ, ದೇವರ ಬಳಿ ಪ್ರಾರ್ಥಿಸೋದಕ್ಕೆ ಬರುವಾಗ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ಳಬೇಕು. ತನಗೆ ವಿರೋಧವಾಗಿ ಯಾರಾದರೂ ದ್ವೇಷ ಮಾಡಿರುವುದಾದರೆ ಅಥವಾ ನೀನು ಬೇರೆಯವರ ಮೇಲೆ ದ್ವೇಷ ಮಾಡಿರುವುದಾದರೆ ಮೊದಲು ಅವರ ಬಳಿಗೆ ಹೋಗಿ ಸಮಾಧಾನ ಹೊಂದಬೇಕು. ಸಮಾಧಾನವನ್ನು ಹೊಂದಬೇಕು. ನಿನ್ನಲ್ಲಿ ದೋಷ ಇಲ್ಲ ಎಂಬುದಾಗಿ ಅಂದುಕೊಂಡಾಗಲೂ ಕೂಡ, ಬೇರೆಯವರಿಗೆ ನಿನ್ನ ಮೇಲೆ ಏನೋ ವಿರೋಧವಿದೆ ಅಂದುಕೊಂಡಾಗಲೂ ಕೂಡ, ನಿನಗೆ ವ್ಯತಿರಿಕ್ತವಾಗಿ ಅವರು ಇರುವಾಗಲೂ ಕೂಡ, ನಿನಗೆ ವಿರೋಧವಾಗಲಿ ಇದ್ದರೂ ಕೂಡ ಅವರೊಟ್ಟಿಗೆ ನೀನು ಸಮಾಧಾನ ಹೊಂದಬೇಕು. ಈ ವಿಷಯ ಖಚಿತವಾಗಿ ದೇವರು ತೆಗೆದುಕೊಂಡು ಬರುತ್ತಾನೆ. ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ವಿರೋಧವದೆ ಎಂದು ನಿನಗೆ ನೆನಪಿಗೆ ಬಂದಾಗ ಅವನೊಟ್ಟಿಗೆ ನೀನು ಸಮಾಧಾನವಾಗು. ಸಮಾಧಾನದ ಅವಶ್ಯಕತೆ. ಯೇಸು ಕ್ರಿಸ್ತ ಪ್ರಭು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ದೇವರೊಟ್ಟಿಗೆ ಮನುಷ್ಯರನ್ನು ಸಮಾಧಾನ ಪಡಿಸುವುದಕ್ಕಾಗಿ, ಮನುಷ್ಯರು ದೇವರ ಬಳಿಗೆ ಬರದೇ ಇದ್ದರೂ ಕೂಡ ಅವರಿಗಾಗಿ ಯೇಸು ದೇವರ ಬಳಿಗೆ ಹೋಗಿ ಸಮಾಧಾನ ಹೊಂದಿದನು. ಹಾಗೆಯೇ ಮನುಷ್ಯರಿಗಾಗಿ ತನ್ನಗೆ ವ್ಯತಿರಿಕ್ತವಾಗಿ ಇದ್ದರೂ ಕೂಡ ತಂದೆಯ ಅವರು ಏನು ಮಾಡುತ್ತೇವೆಂಬುದಾಗಿ ಅವರು ಅರಿಯರು, ಅವರನ್ನು ಕ್ಷಮಾಪಣೆ ಮಾಡು ಎಂಬುದಾಗಿ ತಂದೆಯಾದ ದೇವರ ಬಳಿಯಲ್ಲಿ ಸಮಾಧಾನದ ಅಪೇಕ್ಷೆಯಿಂದ ಪ್ರಾರ್ಥಿಸಿದನು. ಆಗ ದೇವರು ಅಂಗೀಕರಿಸಿದನು. ಯೇಸು ಕ್ರಿಸ್ತ ಪ್ರಭು ಮೊದಲು ಅಂಗೀಕರಿಸಲ್ಪಟ್ಟು ನಂತರ ತನ್ನ ಪ್ರಾಣವನ್ನು ಅರ್ಪಿಸುವಾಗ ದೇವರು ಒಪ್ಪಿಕೊಳ್ಳುವುದಕ್ಕೆ ಕಾರಣ ಏನೆಂದರೆ, ಅವರ ಪಕ್ಷವಾಗಿ ಸಮಾಧಾನಾರ್ಪದವಾದ ಪ್ರಾರ್ಥನೆ ಯೇಸು ಕೇಳಿದನು. ತಂದೆ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೆ ಎಂಬುದನ್ನು ಅರಿಯರು ಎಂದು ಪ್ರಾರ್ಥಿಸಿದನು. ಸಮಾಧಾನ ಹೊಂದುವುದು ವಿಶ್ವಾಸಿಯ ಪ್ರಧಾನ ಕಾರ್ಯ ಆಗಿರಬೇಕು. ಯಾರನ್ನೂ ದ್ವೇಷಿಸಕೂಡದು, ಶತ್ರುವನ್ನು ಸಹಿತ ಪ್ರೀತಿಸಬೇಕು. ಕ್ರೈಸ್ತವ್ಯ ಸಾಧಾರಣವಾದ ಸಂಗತಿ ಅಲ್ಲ. ಬಹಳ ಆಧ್ಯಾತ್ಮಿಕ, ಭೌತಿಕ, ನೈತಿಕ ಕರೆಯಿಂದ ಕೂಡಲ್ಪಟ್ಟಂಥದ್ದು. ನಿಜವಾಗಿ ಕ್ರೈಸ್ತವವನ್ನು ಯಾರಾದರೂ ಪಠಿಸುವುದಾದರೆ ಅದು ದ್ವೇಷವನ್ನು ಬದಲಾಯಿಸುವ ಶಕ್ತಿ ಇರುವಂಥದ್ದು. ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿ ಹೇಳಿದ ಮಾತು,
ಭಾರತ ದೇಶದ ಕ್ರೈಸ್ತರು ಕ್ರಿಸ್ತನನ್ನು ಅನುಸರಿಸುವುದಾದರೆ ಭಾರತ ದೇಶ ಕ್ರೈಸ್ತ ದೇಶವಾಗುತ್ತದೆ ಎಂದು ಅವರು ಹೇಳಿದರು. ಅಹಿಂಸಾ ಪರಮ ದೇವೋ ಧರ್ಮ ಅಂತ ಅವರು ಹೇಳಿದರು ಅನ್ನುವಂಥ ಒಂದು ಮಾತು ಬೆಟ್ಟದ ಮೇಲಿನ ಪ್ರಸಂಗದಲ್ಲಿ ಯೇಸು ಹೇಳಿದ ಮಾತಿನಿಂದಲೇ ಮಹಾತ್ಮ ಗಾಂಧಿ ಅದನ್ನು ತೆಗೆದುಕೊಂಡು ಬೋಧಿಸಿದರು, ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡರು. ಯಾಕಂದರೆ ನಿನ್ನ ವೈರಿಗಳನ್ನು ಪ್ರೀತಿಸು ಅನ್ನುವಂಥ ಮಾತು, ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸು ಅನ್ನೋಂಥ ಮಾತು, ನಿಮ್ಮ ಬಲಗೆನ್ನೆಗೆ ಹೊಡೆದವನು ಮತ್ತೊಂದು ಕೆನ್ನೆಗೆ ತೋರಿಸು ಅನ್ನೋಂಥ ಮಾತು, ಎಡಗೆನ್ನೆಯನ್ನು ತೋರಿಸು ಅನ್ನೋಂಥ ಮಾತು ಆತನನ್ನು ಪ್ರಭಾವಿತನಾಗಿ ಮಾಡಿತು, ಮಹಾತ್ಮ ಗಾಂಧೀಜಿಯವರನ್ನು. ಒಂದು ವಾಕ್ಯ ಆತನು ಗಾಂಧಿಯವರು ಅನುಸರಿಸುವುದರ ಮೂಲಕ, ನಂಬುವುದರ ಮೂಲಕ, ಅದನ್ನು ಆಚರಿಸುವುದರ ಮೂಲಕ ಅದರ ಪ್ರಭಾವವನ್ನು ದೇಶಕ್ಕೆ ತಿಳಿಯಪಡಿಸಿದರು. ಪ್ರತಿಯೊಬ್ಬ ಕ್ರೈಸ್ತನು ಸಮಾಧಾನವನ್ನು ಹುಡುಕಬೇಕು, ಸಮಾಧಾನವನ್ನು ಹುಡುಕಬೇಕು. ನೀನು ನ್ಯಾಯವಿಚಾರಣೆಗೆ ಬರಬಾರದು. ನಿನ್ನ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸುವುದಕ್ಕಿಂತ ಮುಂಚೆ ನೀನು ಹೋಗಿ ಅವನೊಟ್ಟಿಗೆ ಸಮಾಧಾನವಾಗು. ನೀನು ಮೊದಲು ಹೋಗು. ಆದುದರಿಂದ ವಿಶ್ವಾಸಿ ತನ್ನನ್ನು ತಾನು ಮುಂದೆ ಹೋಗಿ ಸಮಾಧಾನ ಹೊಂದಬೇಕು. ಅದು ಬಹಳ ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ಆದರೂ ಕೂಡ ವಾಕ್ಯ ಹೇಳುತ್ತಾ ಇದೆ, ಆ ವಿಧವಾಗಿ ಮಾಡು. 27ನೇ ವಾಕ್ಯದಿಂದ 32ನೇ ವಾಕ್ಯದವರೆಗೂ ವ್ಯಭಿಚಾರದ ಕುರಿತಾಗಿ ಬರೆದಿದೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಫಿಸಿಕಲ್ ಡಿಫೈಲ್ಮೆಂಟ್, ಜಾರತ್ವ, ವ್ಯಭಿಚಾರ. ವ್ಯಭಿಚಾರ ಪೂರ್ವಿಕರು ಹೇಳಿದ್ದೇನು? ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಅಂಥವರನ್ನು ಕಲ್ಲುಗಳಿಂದ ಸಾಯಿಸಬೇಕು, ಹೊಡೆದು ಸಾಯಿಸಬೇಕು. ಕಲ್ಲುಗಳು ಇನ್ನೂ ಬಿದ್ದಿಲ್ಲ, ವ್ಯಭಿಚಾರ ಇನ್ನೂ ಮಾಡಲಿಲ್ಲ. ಆದರೆ ಪ್ರಭು ಹೇಳ್ತಾ ಇರುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣನ್ನು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಏನು ಹೇಳಬೇಕು ಅಂದುಕೊಳ್ಳುತ್ತಾ ಇದ್ದಾನೆ? ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಗಾಡ್ ವಿಲ್ ಟ್ರೀಟ್ ಎ ಪರ್ಸನ್. ಒಬ್ಬ ವ್ಯಕ್ತಿ ಮೋಹದಿಂದ ನೋಡಿದನೋ ಆಗಲೇ ದೇವರು ಅವನನ್ನು ವ್ಯಭಿಚಾರಿ ಎಂಬುದಾಗಿ ಭಾವಿಸುತ್ತಾನೆ. ವ್ಯಭಿಚಾರ ಮಾಡುವುದಕ್ಕಿಂತ ಮುಂಚೆಯೇ, ಕೂಡುವುದಕ್ಕಿಂತ ಮುಂಚೆಯೇ, ಆಕೆಯನ್ನು ಸೇರುವುದಕ್ಕಿಂತ ಮುಂಚೆಯೇ ನೋಟದ ಮೇರೆಗೆ ದೇವರು ವಿಚಾರಣೆ ಮಾಡುತ್ತಾನೆ. ದ ಫಸ್ಟ್ ಸೈಟ್ ಇಟ್ಸ್ ನಾಟ್ ಎ ಸಿನ್. ಮೊಟ್ಟ ಮೊದಲ ಬಾರಿಗೆ ನೋಡೋದು ಪಾಪ ಅಲ್ಲ. ಅದನ್ನು ತೆಗೆದುಕೊಂಡು 2, 3, 4 ಈ ರೀತಿಯಾಗಿ ನೋಡುತ್ತಾ ಇರುವುದು. ಅಂದರೆ ಅದರ ಹಿಂದೆ ಏನಂದರೆ ಕಾಮುಕತ್ವದಿಂದ ಸೇರಿದ ನೋಟ, ಮೋಹದಿಂದ ನೋಡಿದ ನೋಟ, ಹೃದಯದಲ್ಲಿ ಸ್ವಸ್ಥತೆ ಇಲ್ಲದೆ ನೋಡಿದಂಥ ನೋಟ. ಯಾಕೋಬನು ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಶೋಧಿಸಲ್ಪಡುವ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಹೃದಯದ ಕುರಿತಾಗಿ ದೇವರು ತೀರ್ಪು ಕೊಡುತ್ತಾನೆ, ಕ್ರಿಯೆಗಳಿಂದ ಅಲ್ಲ. ವ್ಯಭಿಚಾರ ಮಾಡಬೇಡ ಅನ್ನುವಾಗ ಕ್ರಿಯೆಗಳಿಂದ ಅಲ್ಲ, ಹೃದಯದ ಮೇರೆಗೆ, ಆಲೋಚನೆ ಮೇರೆಗೆ ದೇವರು ತೀರ್ಪು ಕೊಡುತ್ತಾನೆ. ಹೃದಯದಲ್ಲಿ ಬರುವಂಥ ಮೋಹದ ಕುರಿತಾಗಿ ದೇವರು ತೀರ್ಪು ಕೊಡುತ್ತಾನೆ.
ನಿನ್ನ ಬಲಗಣ್ಣು ಅನ್ನುವಾಗ ಎರಡು ಕಣ್ಣು ನೋಡುತ್ತದೆ. ಬಲಗಣ್ಣು ಅಂತ ಯಾಕೆ ಅಂದರು? ಬಲಗಣ್ಣು ಅನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಬೆಸ್ಟ್ ಸೈಟ್. ನಿನ್ನನ್ನು ಹೆಚ್ಚಾಗಿ ಆಕರ್ಷಿಸಿದ್ದು ಅದನ್ನು ದೇವರ ಸಾನ್ನಿಧ್ಯದಿಂದ ನಿನ್ನನ್ನು ಯಾವುದು ಕಾರಣವಾಗಿದೆಯೋ ಅದನ್ನು ನೀನು ನಿಯಂತ್ರಣದಲ್ಲಿ ಇಡು ಎಂಬುದಾಗಿ ದೇವರು ತಿಳಿಯಪಡಿಸುತ್ತಾ ಇದ್ದಾನೆ. ಮಾನವನಲ್ಲಿ ಪಾಪದ ಸ್ವಭಾವ ಇರುತ್ತದೆ. ಸೊಲೊಮೋನ್ ಮಹಾರಾಜನು ಹೇಳಿದ್ದಾನೆ, ನಾನೆಲ್ಲವನ್ನು ನೋಡಿದ್ದಾನೆ, ಮಾಡಬೇಕಾದದೆಲ್ಲ ನೋಡಿದ್ದೇನೆ, ಆದರೆ ನಿನ್ನ ಕಣ್ಣು ದೇವರು ನಿನಗೆ ಕೊಟ್ಟಿದ್ದಾನೆ. ನೀನು ಅಂದುಕೊಂಡಿದ್ದು ನೋಡೋದಕ್ಕಲ್ಲ, ನೀನು ಅಂದುಕೊಂಡ ಹಾಗೆ ನೋಡೋದಕ್ಕಲ್ಲ, ತಾನು ಅಂದುಕೊಂಡ ಹಾಗೆ ನೀನು ನೋಡೋದಕ್ಕಾಗಿ ದೇವರು ನಿನಗೆ ನೋಟ ಕೊಟ್ಟಿದ್ದಾನೆ. ಇಟ್ ಆ್ಯಸ್ ಇಸ್ ಓನ್ ಪರ್ಪಸ್, ಡಿವೈನ್ ಪರ್ಪಸ್ ಆಫ್ ಗಾಡ್, ರೈಚಸ್ ಪರ್ಪಸ್. ನೀತಿಯ ಕುರಿತಾದ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ದೇವರು ಮನುಷ್ಯನಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಆದರೆ ಮನುಷ್ಯನು ಕಣ್ಣುಗಳನ್ನು ವ್ಯಭಿಚಾರಕ್ಕಾಗಿ ಉಪಯೋಗ ಮಾಡುತ್ತಾ ಇದ್ದಾನೆ, ಮೋಹಕ್ಕಾಗಿ ಉಪಯೋಗ ಮಾಡುತ್ತಾ ಇದ್ದಾನೆ. ಈ ಲೋಕದಲ್ಲಿ ನಮಗೋಸ್ಕರ ಜೀವಿಸುವುದು ನಾವು ಮಾಡಿದರೆ ಅದೆಲ್ಲವೂ ದೇವರ ವಾಕ್ಯಕ್ಕೆ ವಿರೋಧವಾದದ್ದೇ ಆಗಿದೆ. 31ನೇ ವಾಕ್ಯ, ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವ ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕತ್ತೆಂದು ಹೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ 6 ಟೈಮ್, 6 ಪರ್ಯಾಯಗಳು 21ರಿಂದ 48ನೇ ವಾಕ್ಯದವರೆಗೂ ನೋಡುವಾಗ 6 ಪರ್ಯಾಯಗಳಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ ಅನ್ನುವಂಥ ಪದ ಉಪಯೋಗಿಸಲ್ಪಟ್ಟಿದೆ. ಒಂದು ನರಹತ್ಯೆ 21ರಲ್ಲಿ, 22ನೇ ವಾಕ್ಯದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಹಾಗೆಯೇ ವ್ಯಭಿಚಾರದ 28ನೇ ವಾಕ್ಯದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿಯದಷ್ಟೇ. ಈ ರೀತಿಯಾಗಿ ಇದು ಒಂದೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ, ಈ ಅಧ್ಯಾಯದಲ್ಲಿ 6 ಬಾರಿಗೆ ನಾನು ನಿಮಗೆ ಹೇಳುವುದೇನೆಂದರೆ ಎಂಬುದಾಗಿ ಯೇಸು ಹೇಳಿದ ಮಾತು ಬರೆಯಲಾಗಿದೆ. ಸತ್ಯವೇದ ಗ್ರಂಥದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಂಜೂರು ಅನುಮತಿಸಲ್ಪಟ್ಟಿದೆ. ಮೋಶೆ ಭಕ್ತನು ಅನುಮತಿಸಿದನು. ನಾನು ನಿಮಗೆ ಹೇಳುವುದೇನೆಂದರೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವನು, ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ. ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ. ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರಿ. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಿದೆ. ವ್ಯಭಿಚಾರಕ್ಕೆ ಕಾರಣವಾದ ಅಲ್ಲದೆ ಹೆಂಡತಿಯನ್ನು ಬಿಟ್ಟು ಬಿಡಬಾರದು. ತ್ಯಾಗಪತ್ರ ಕೊಡುವಾಗ ವ್ಯಭಿಚಾರ ಕಾರಣದಿಂದಲೇ ಕೊಡಬೇಕು. ಯಾಕಂದರೆ ಇನ್ನೋಸೆಂಟ್ ಪೌಸ್, ಅಮಾಯಕನಾದ ಭಕ್ತನು ಮೋಸ ಹೋಗದ ಹಾಗೆ, ಅಪವಿತ್ರನಾಗದ ಹಾಗೆ ಆ ಪರಿತ್ಯಾಗ ಪತ್ರವನ್ನು ಕೊಡಬೇಕು. ಆದರೆ ಮೋಶೆ ಹೇಳಿದ ಮಾತು, ತ್ಯಾಗ ಪತ್ರವನ್ನು ಕೊಡತಕ್ಕದ್ದು, ನಂತರ ಬಿಟ್ಟು ಬಿಡಬಹುದು, ಈ ಕಾರಣದಿಂದ ಆಕೆಯನ್ನು ಬಿಟ್ಟು ಬಿಡಬಹುದು ಎಂದು ಮೋಶೆ ಹೇಳಿದನು. ಆಕೆಯ ತಂದೆ ತಾಯಿ ಬಳಿಗೆ ಬಂದು ತ್ಯಾಗಪತ್ರವನ್ನು ತೆಗೆದುಕೊಂಡು ಹಣದಿಂದ ಜೀವಿಸ್ತಾ ಇದ್ದಳು. ಆದರೆ ಯೇಸು ಹೇಳುತ್ತಿದ್ದಾನೆ, ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಆಕೆ ವ್ಯಭಿಚಾರ ಆಗುವುದಕ್ಕೆ ಮಾಡುವುದಕ್ಕೆ ಕಾರಣ ನೀನು ಆಗಬಾರದು ಎಂದು ಯೇಸು ಹೇಳುತ್ತಾ ಇದ್ದಾನೆ. ಕ್ರೈಸ್ತ ವಿವಾಹದಲ್ಲಿ ಈ ತ್ಯಾಗಪತ್ರ, ಡೈವರ್ಸ್ ಅನ್ನುವಂಥ ಘಟ್ಟ ಇಲ್ಲವೇ ಇಲ್ಲ. ಪ್ರತಿಯೊಬ್ಬನು ಆಕೆ ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ.
ಮೊದಲ ಹೆಂಡತಿಯಿಂದ ಬಿಡುಗಡೆ ಹೊಂದಿದವನು ಮತ್ತೊಬ್ಬನು ಮದುವೆ ಆದಾಗ ಆಕೆ ವ್ಯಭಿಚಾರ ಮಾಡೋದಕ್ಕೆ ಕಾರಣನಾಗುತ್ತಾನೆ. ಒಬ್ಬ ಗಂಡಸು ಒಬ್ಬ ಸ್ತ್ರೀಯನ್ನು ಮಾತ್ರ ಮದುವೆ ಆಗಬೇಕು. ಬಹಳ ಸ್ಪಷ್ಟವಾಗಿ ಈ ಆಜ್ಞೆಗಳನ್ನು ಪ್ರಭು ಕೊಡುತ್ತಾ ಇದ್ದಾನೆ. ವಿವಾಹಗಳನ್ನು ದೇವರು ಎಷ್ಟು ಪರಿಶುದ್ಧವಾಗಿ ತೆಗೆದುಕೊಂಡನಂತ ನಾವು ನೋಡುತ್ತಾ ಇದ್ದೇವೆ. ವಿವಾಹಗಳು ಎಲ್ಲ ವಿಷಯಗಳಲ್ಲಿ ತಿಳಿಸಲ್ಪಟ್ಟಿದೆ. ನಿಷ್ಕಳಂಕವಾಗಿರಬೇಕು. ಇಬ್ರಿಯ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ. 13ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ ವಿವಾಹದ ವಿಷಯದ ಕುರಿತಾಗಿ. ನಿಷ್ಕಳಂಕವಾದದ್ದು. ವ್ಯಭಿಚಾರಗಳನ್ನು ದೇವರು ಶಿಕ್ಷಿಸುತ್ತಾನೆ ಅನ್ನುವಂಥ ವಾಕ್ಯ ಬರೆಯಲಾಗಿದೆ. ನಂತರ 33ನೇ ವಾಕ್ಯದಿಂದ ಪ್ರಮಾಣದ ಕುರಿತಾಗಿ ಬರೆಯಲಾಗಿದೆ. ನೀನು ಸುಳ್ಳಾಣೆ ಇಡಬಾರದು. ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದ್ದೀರಷ್ಟೇ. ಪ್ರಮಾಣ ಮಾಡಿ ಅದನ್ನು ನೆರವೇರಿಸುವ ವಿಷಯದಲ್ಲಿ ನಿಮ್ಮ ಹಿರಿಯರಿಗೆ ಹೇಳಿಯದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆದರೆ ಪ್ರಮಾಣವನ್ನೇ ಮಾಡಬೇಡ, ಆಣೆಯನ್ನೇ ಇಡಬೇಡ. ಒಬ್ಬನು ತಾನು ಕೊಟ್ಟ ಮಾತು ತನ್ನ ಸ್ವಂತವಾಗಿ ನೆರವೇರಿಸುವುದಕ್ಕಾಗುವುದಿಲ್ಲ. ದೇವರ ಚಿತ್ತ ಇದ್ದು ಆಣೆ ಇಡುವವರು ಯಾರು? ಆಣೆ ಯಾಕೆ ಮಾಡುತ್ತೀರಿ? ಅದಕ್ಕೆ ಪೌಲ ಅಂದನು, ಪ್ರಭುವನ ಚಿತ್ತವಾದರೆ ಎಂದು ಮಾತು ಹೇಳಿ ಅದನ್ನು ಮಾಡುತ್ತಿದ್ದಾನೆ. ಅದನ್ನು ಉಪಯೋಗ ಮಾಡ್ತಾರೆ. ಪ್ರಭು ಚಿತ್ತವಾದರೆ ಮತ್ತೆ ಸೇರ್ತೇವೆ ಅಂತ ಜನಗಳು ಉಪಯೋಗ ಮಾಡ್ತಾರೆ. ಪ್ರಭು ಚಿತ್ತವಾದರೆ ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಹೇಳುತ್ತಿದ್ದಾನೆ. ನಾನು ನಿಮ್ಮ ಬಳಿಯಲ್ಲಿ ಹೇಳುತ್ತಾ ಇದ್ದೇನೆ, ಏನು ಗೊತ್ತಾ? ಪೂರ್ವಿಕರು ಹಿರಿಯರು ಈ ರೀತಿಯಾಗಿ ಹೇಳಿದರು. ಆದರೆ ನಾನು ನಿನಗೆ ಹೇಳುತ್ತೇನೆಂದರೆ, ನಿಮಗೆ ಆಣೆಯನ್ನೇ ಇಡಬೇಡ. ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆ ಮೇಲೆ ಕೂಡ ಆಣೆ ಇಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ನಿಮ್ಮ ಸ್ವಂತ ಪ್ರಮಾಣಗಳ ಕುರಿತಾಗಿ ಯೋಚನೆ ಮಾಡಿ. ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು, ದುಷ್ಟನಿಂದ ಬಂದದ್ದು. ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ. ವ್ಯಕ್ತಿ ಬಾಧೆ ಪಡುತ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ಆಣೆಯನ್ನು ನಾವು ಇಟ್ಟು ಬಿಡ್ತೇವೆ. ಅದು ಮಾಡಬಾರದು. ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಅಂತ ಹೇಳಬೇಕು. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಆದಿಕಾಂಡ 3ನೇ ಅಧ್ಯಾಯ. ಹೌದಾದರೆ ಹೌದು ಅನ್ನಬೇಕು, ಆದರೆ ಹೇಳದೆ ಹೋದಳು. ಇದು ನಿಜವೇ ಎಂಬುದಾಗಿ ಸೈತಾನನು ಕೇಳುವಾಗ, ಯಾವುದಾದ್ರೂ ತಿನ್ನಬಹುದು ಎನ್ನುವಾಗ ಅವನು ಹೌದು ಅಂತ ಹೇಳದೆ ಸೇರಿಸಿ ಹೇಳಿದಳು. ಆಕೆ ಬಿದ್ದು ಹೋದಳು. ನಿನ್ನ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದು ಇರಬೇಕು. ಆಕಾಶದ ಮೇಲಾಗಲಿ, ಭೂಮಿಯ ಮೇಲಾಗಲಿ, ಯೆರೂಸಲೇಮಿನ ಮೇಲಾಗಲಿ, ತಲೆ ಮೇಲಾಗಲಿ ಆಣೆ ಇಡಬೇಡ. ಬಹಳ ಸ್ಪಷ್ಟವಾಗಿ ಹೇಳುತ್ತಿದೆ. ನಾನು ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಮಾಡಬಾರ್ದು. ನಿನ್ನಿಂದ ಏನೂ ಆಗುವುದಿಲ್ಲ. ತಲೆ ಕೂದಲನ್ನು ಬೆಳ್ಳಗೆ ಕರ್ರಗೆ ಮಾಡುವುದಕ್ಕಾಗುವುದಿಲ್ಲ. ತಲೆ ಮೇಲೆ ಇರುವಂಥ ಕೂದಲನ್ನು ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ. ನಿನಗೆ ಅಧಿಕಾರ ಇಲ್ಲ. ಅದು ನಿನ್ನಿಂದ ಆಗುವುದಿಲ್ಲ. ನಿನ್ನ ಮಾತು ಹೌದಾದರೆ ಹೌದು, ಅಲ್ಲ ಅಂದರೆ ಅಲ್ಲ. 38ನೇ ವಾಕ್ಯ. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು. ಇದರ ನಿಜವಾದ ಅರ್ಥ ಏನು? ಬಹಳ ಮಂದಿ ಅಂದ್ಕೊಳ್ತಾರೆ, ಕಣ್ಣಿಗೆ ಕಣ್ಣು ತೆಗಿಬೇಕು, ಕಣ್ಣು ತೆರೆದ್ರೆ ಕಣ್ಣು ತೆಗಿಬೇಕು, ಹಲ್ಲು ತೆಗೆದ್ರೆ ಹಲ್ಲು ತೆಗಿಬೇಕು ಅನ್ನುವಂಥ ಭಾವನೆಗೆ ಹೋಗುತ್ತಾರೆ.
ಕಣ್ಣಿಗೆ ಕಣ್ಣು ಅನ್ನುವಾಗ ಧರ್ಮಶಾಸ್ತ್ರದಲ್ಲಿ ದೇವರ ಉದ್ದೇಶ ಕಣ್ಣು ತೆಗೆದವನಿಗೆ ಕಣ್ಣು ತೆಗೆಯಿರಿ ಅನ್ನೋದಲ್ಲ ಅರ್ಥ. ಒಬ್ಬನ ಕಣ್ಣನ್ನು ನೀನು ತೆಗೆದಾಗ ನಿನ್ನ ಕಣ್ಣನ್ನು ತೆಗೆಯಲಾಗುವುದು. ಮತ್ತೊಬ್ಬನ ಕಣ್ಣನ್ನು ಪರೀಕ್ಷಿಸುವುದರ ಮೂಲಕ ನಿನ್ನ ಕಣ್ಣನ್ನು ನೀನು ಪರೀಕ್ಷಿಸಿಕೋ. ನಿನ್ನ ಕಣ್ಣನ್ನು ನೀನು ಯಾವ ರೀತಿಯಾಗಿ ಮಾನಿಸುತ್ತೀಯೋ ಅದೇ ರೀತಿಯಾಗಿ ಅವನ ಕಣ್ಣನ್ನು ಕೂಡ ನೀನು ಸಂರಕ್ಷಣೆ ಮಾಡು ಅನ್ನುವಂಥ ಅರ್ಥ ಇದು. ಮತ್ತೊಬ್ಬರ ಕಣ್ಣು, ಮತ್ತೊಬ್ಬರ ಕೈ ಕಾಲು ಸಂರಕ್ಷಣೆ ಮಾಡು ಅನ್ನುವಂಥ ಅರ್ಥ. ಮತ್ತೊಬ್ಬರ ಕಣ್ಣು ನೀನು ತೆಗೆದಾಗ ನಿನ್ನ ಕಣ್ಣು ಕೂಡ ತೆಗೆಯಲ್ಪಡುತ್ತದೆ ಅನ್ನುವಂಥ ಭಯದಿಂದ ಅವರ ಕಣ್ಣನ್ನು ನೀನು ಸಂರಕ್ಷಣೆ ಮಾಡು. ಅದರ ಮೂಲಕ ನಿನ್ನ ಕಣ್ಣನ್ನು ಕೂಡ ನೀನು ಸಂರಕ್ಷಣೆ ಮಾಡಿಕೊಳ್ಳುವಿ ಅನ್ನುವಂಥ ಅರ್ಥ ಈ ವಾಕ್ಯಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಬರುತ್ತದೆ. ಹಿರಿಯರು ಈ ರೀತಿಯಾಗಿ ಹೇಳಿಕೊಂಡರು, ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗೆನ್ನೆ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನೆಯನ್ನು ಒಡ್ಡು. ನೋಡುತ್ತಾ ಇದ್ದೀರಾ? ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದವನಿಗೆ ಎಡಗೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಗೊಂಡಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲಿ ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ಇದೆಲ್ಲ ಮನುಷ್ಯನಿಗೆ ಸಾಧ್ಯವೇ ಎಂದು ಆಲೋಚನೆ ಮಾಡಬಹುದು. ಅಸಾಧ್ಯವಾದ ಅಲ್ಲ, ಕಷ್ಟ ಅಲ್ಲ. ಒಬ್ಬನು ಅಂಗಿ ಕೇಳಿದ್ರೆ ಮೇಲಿನ ವಸ್ತ್ರವನ್ನು ಕೊಟ್ಟುಬಿಡು. ಕ್ರೈಸ್ತನು ಯಾವ ಹಕ್ಕಿನ ಮೇರೆಗೆ ಹೋರಾಡುವಂಥ ಅವಶ್ಯಕತೆ ಇಲ್ಲ. ನಾವು ಹಕ್ಕುಗಳ ಮೇಲೆ ಬದುಕುವವರಲ್ಲ. ಮನುಷ್ಯರ ಧರ್ಮವಾಗಿ ಕೊಡುವಂಥ ಹಕ್ಕಿನಿಂದ ನಾವು ಬದುಕುವವರಲ್ಲ. ದೇವರ ಕೃಪೆಯಿಂದ ಬದುಕುವರು. ದೇವರ ಕೃಪೆಯಿಂದಲೇ ನಾವು ಬದುಕುತ್ತೇವೆ. ದೇವರ ಶಕ್ತಿಯಿಂದಲೇ ಬದುಕುತ್ತೇವೆ. ನಮ್ಮ ಹಕ್ಕಿನಿಂದ ನಾವು ಬದುಕುವುದಿಲ್ಲ. ಬಹಳ ಆಸ್ತಿಗಾಗಿ ಹೋರಾಡ್ತಾರೆ. ದೇವರ ಮೇಲೆ ಇರುವಂಥ ವಿಶ್ವಾಸದಿಂದ ನೀನೇನಾದರೂ ಕಳೆದುಕೊಂಡ್ರೆ 100ರಷ್ಟು ಅಧಿಕವಾಗಿ ಕೊಡುವ ಶಕ್ತಿ ದೇವರಿಗಿದೆ. ನಿನ್ನ ಮಕ್ಕಳ ಕಾಲದಲ್ಲಾದರೂ ದೇವರು ಅದನ್ನು ಅನುಭವಿಸುವ ಹಾಗೆ ದೇವರು ಕೊಡುತ್ತಾನೆ. ನೀನು ಕೊಡುವುದು ಮಕ್ಕಳಿಗಾಗಿ ಕೊಡುವುದು, ನಿನ್ನ ಮಕ್ಕಳಿಗೆ ನಿನಗಿಂತ ಹೆಚ್ಚಾಗಿ ಕೊಡುವಂಥದ್ದು ದೇವರು ತೀರ್ಮಾನ ಮಾಡಿಕೊಂಡಿದ್ದಾನೆ. ದಾವೀದನು ಮಕ್ಕಳ ಕುರಿತಾಗಿ ರಾಜನಾಗಿ ಮಾಡು ಅಂತ ಕೇಳಲಿಲ್ಲ. ನಿನ್ನ ಸನ್ನಿಧಿಯಲ್ಲಿ ಇಡು ದೇವ ಅಂತ ಕೇಳಿದ. ನಿನ್ನ ಸನ್ನಿಧಿಯಲ್ಲಿ ಇರುವುದಾದರೆ ನನ್ನ ಮಕ್ಕಳಿಗೆ ನೀನು ಏನು ಬೇಕಾದರೂ ಕೊಡುವೆ ಅಂತೂ ದಾವೀದನು ದೇವರಲ್ಲಿ ವಿಶ್ವಾಸ ಇಟ್ಟಿದ್ದನು. ದೇವರ ಸಾನ್ನಿಧ್ಯದಲ್ಲಿ ಅವರು ಇರಬೇಕೆಂಬುದಾಗಿ ದಾವೀದನು ದೇವರ ಸಾನ್ನಿಧ್ಯಕ್ಕೆ ಹೋಗಿ ಈ ರೀತಿಯಾಗಿ ಪ್ರಾರ್ಥಿಸಿದನು. ಅವರಿಗೆ ರಾಜ್ಯವನ್ನು ಕೊಡೆಂಬುದಾಗಿ ಕೇಳುವುದಿಲ್ಲ. ಅವರು ನಿನ್ನ ಸನ್ನಿಧಾನದಲ್ಲಿ ಇದ್ದರೆ ನನಗೆ ಸಾಕು ಎಂಬುವಂಥ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ದಾವೀದನು ಮಾಡಿದನು. ಈ ರೀತಿಯಾಗಿ ದಾವೀದನು ಪ್ರಾರ್ಥಿಸಿದ ಹಾಗೆ ನಾವು ಕೂಡ ದೇವರ ಸಮ್ಮುಖದಲ್ಲಿ ಇರಬೇಕು. ಕ್ರೈಸ್ತರಲ್ಲಿರುವಂಥ ಈ ಒಳ್ಳೆಯ ಲಕ್ಷಣ ಕೆಡುಕನನ್ನು ಬದಲಾಯಿಸುವಂಥ ಲಕ್ಷಣ. ಬಲ ಕೆನ್ನೆಯ ಮೇಲೆ ಯಾರಾದರೂ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡಬೇಕು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಗೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡಬೇಕು. ವಿ ಡೋಂಟ್ ನೀಡ್ ಟು ಪನಿಷ್ ಎನಿವನ್. ಮತ್ತೊಬ್ಬರನ್ನು ಪನಿಷ್ ಮಾಡುವ ಅವಶ್ಯಕತೆ ಇಲ್ಲ. ನಾವು ಸುಮ್ಮನೆ ಇದ್ದರೆ ಸಾಕು, ದೇವರೇ ಮಾಡುತ್ತಾನೆ. ಅಬ್ರಹಾಮನಿಗೆ ದೇವರು ಕೊಟ್ಟಂಥ ಆಶೀರ್ವಾದದ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿನ್ನನ್ನು ದ್ವೇಷಿಸುವವರನ್ನು ನಾನು ದ್ವೇಷಿಸುತ್ತೇನೆ. ಇಟ್ ಈಸ್ ಅಪ್ ಟು ಗಾಡ್. ದೇವರಿಗೆ ಸಂಬಂಧಪಟ್ಟದ್ದು. ರೋಮ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ದ್ವೇಷ ಮಾಡುವುದು ನಿನ್ನ ಕೆಲಸ ಅಲ್ಲ, ಅದು ನನ್ನ ಕೆಲಸ. ಐ ವಿಲ್ ಟೇಕ್ ಕೇರ್ ಆಫ್ ಯು. ನಿನ್ನ ಕುರಿತಾಗಿ ಶ್ರದ್ಧೆ ನಾನು ತೆಗೆದುಕೊಳ್ಳುತ್ತೇನೆ. ನಿನಗೆ ವಿರೋಧವಾಗಿ ಯಾರು ಆಯುಧಗಳನ್ನು ರೂಪಿಸಿದ್ರೂ ಅದು ಜಯಿಸದು. ನಾನು ನಿನ್ನ ಪರವಾಗಿ ಇರುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು.
ಇಸಾಕನು ಅಬೀಮೆಲೆಕನು ಸೆರೆಮನೆಗೆ ಕಳಿಸಿದನು. ಅಬೀಮೆಲೆಕನು ಕಳಿಸಿದ ಎಂದು ಇಸಾಕನು ಭಯಪಡಲಿಲ್ಲ. ಲಾಬಾನನು ಯಾಕೋಬನಿಗೆ 10 ಬಾರಿ ಮೋಸ ಮಾಡಿದನು. ಲಾಬಾನನಿಗಿಂತ ಯಾಕೋಬನಿಗೆ ಮಂದೆಗಳನ್ನು ದೇವರು ಕೊಟ್ಟನು. ಮನುಷ್ಯರು ನಿನ್ನನ್ನು ನಷ್ಟ ಮಾಡುವುದಿಲ್ಲ, ಮನುಷ್ಯರು ನಿನ್ನನ್ನು ನಾಶನ ಮಾಡುವುದಿಲ್ಲ. ಮನುಷ್ಯರು ನಿನಗೆ ವಿರುದ್ಧವಾಗಿ ಎದ್ದು ಕೇಡು ಮಾಡಿದರೆ ಆ ಕೇಡನ್ನು ಮೇಲಾಗಿ ಬದಲಾಯಿಸುತ್ತಾನೆ. ಯೋಸೇಫನ ಅಣ್ಣಂದಿರು ಕೇಡು ಮಾಡಿದರೆ ಅದನ್ನು ಮೇಲಾಗಿ ಮಾಡಿದನು ದೇವರು. ಟ್ರಸ್ಟ್ ಇನ್ ಗಾಡ್ ಆ್ಯಂಡ್ ಇಸ್ ವರ್ಡ್. ದೇವರ ಮಾತನ್ನು ನಂಬೋಣ. ನನ್ನ ಬಳಿಯಲ್ಲಿ ಇಲ್ಲ, ನಾನು ಕೊಟ್ಟು ಬಿಟ್ಟರೆ ಮತ್ತೆ ನಾನು ಹೇಗೆ ಹೊಂದಿಕೊಳ್ಳುತ್ತೇನೆ ಅನ್ನುವಂಥ ಅವಿಶ್ವಾಸ ನಿನಗಿರಬಾರ್ದು. ನೀನು ಕೊಡು. ನೀನು ಕೊಟ್ಟರೆ ದೇವರು ಕೊಡುತ್ತಾನೆ. ಒಂದು ಬಿತ್ತವನ್ನು ಭೂಮಿಗೆ ಕೊಟ್ಟರೆ ಭೂಮಿ ನಿನಗೆ ಹೆಚ್ಚಿನ ಫಲ ಕೊಡುತ್ತದೆ. ಎಷ್ಟು ಬೀಜವನ್ನು ಕೊಟ್ಟರೆ ಅಷ್ಟು ಬೀಜಕ್ಕೆ ತಕ್ಕ ಫಲವನ್ನು ನೀನು ಕೊಯ್ದುಕೊಳ್ತೀಯ. ಅದರ ಸ್ವಭಾವ ಫಲವನ್ನು ಕೊಡುವಂಥ ಸ್ವಭಾವ ದೇವರಿಗಿರೋದಿಲ್ವಾ? ಭೂಮಿಗೆ ಈ ಫಲ, ಈ ಕೆಲಸ ಇರುವುದಾದರೆ, ಈ ಒಂದು ಒಳ್ಳೆಯ ಕಾರ್ಯ ಇರುವುದಾದರೆ ದೇವರಿಗೆ ಈ ಕಾರ್ಯ ಇರುವುದಿಲ್ವಾ? ದೇವರಿಗೆ ಅಷ್ಟು ಜ್ಞಾನ ಇಲ್ವಾ? ದೇವರಿಗೆ ಕೊಡು. ದೇವರಿಗೆ ಕೊಡುವಾಗ ದೇವರು ನಿನಗೆ ಕೊಡುತ್ತಾನೆ. ಈ ರೀತಿಯಾಗಿ ಕೆಡುಕನನ್ನು ನಾವು ಎದುರಿಸಬಾರದು. ಕೆಡುಕನನ್ನು ಪ್ರೀತಿಸಿದಾಗ ಆ ಕೆಡುಕನು ರಕ್ಷಣೆಗೆ ಬರುವುದಕ್ಕೆ ನಿನ್ನ ಈ ಒಳ್ಳೆಯ ಕ್ರಿಯೆಗಳು, ಕ್ರಿಸ್ತನಲ್ಲಿರುವಂಥ ಈ ಗುಣಲಕ್ಷಣಗಳ ಕ್ರಿಯೆಗಳು ಅವನು ರಕ್ಷಣೆಗೆ ಬರುವುದಕ್ಕೆ ಕಾರಣವಾಗುತ್ತದೆ. ಕೆಡುಕನನ್ನು ನೀನು ಜಯಿಸುವುದಕ್ಕೆ, ಪ್ರೀತಿಯಿಂದ ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ಅರ್ಥವಾಗ್ತದ? ಆದುದರಿಂದ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರೀತಿಯ ಲಕ್ಷಣ ಇರಬೇಕು. ಸಾಲ ಕೇಳುವವನಿಗೆ ಮುಖ ತಿರುವಿಕೊಳ್ಳಬೇಡ. ಸಮಾಜದಲ್ಲಿ ನಡೆಯುವ ವಿಷಯಗಳು ಹೇಳುತ್ತೇನೆ. ಯಾರಾದರೂ ಆರ್ಥಿಕವಾಗಿ ಬಲಹೀನರಾಗಿ ಇರುವವರು ಸಾಲ ಕೇಳಿರಿ, ನೀನು ಸಮೃದ್ಧಿಯಾಗಿದ್ದು ಮುಖ ತಿರುವಿಕೊಳ್ಳಬೇಡ. ಸಹೋದರನ ಅವಶ್ಯಕತೆಯ ಕುರಿತಾಗಿ ನಿನ್ನ ಸಮೃದ್ಧಿಯ ಮೇರೆಗೆ ಸಹಾಯ ಮಾಡು. ನಿನ್ನ ಸಮೃದ್ಧಿ ಅವರ ಅವಶ್ಯಕತೆಗಳನ್ನು ಸಂಧಿಸದೇ ಇರಬಹುದು. ನಿನ್ನಲ್ಲಿರುವ ಆ ಸಮೃದ್ಧಿ ಬೇರೆ ಬಡವರ ಕಷ್ಟಕ್ಕೆ ಪರಿಹಾರವನ್ನು ಕೊಡುವುದಕ್ಕೆ ದೇವರು ನಿನಗೆ ಕೊಡುವಂಥ ಸಮೃದ್ಧಿಯನ್ನು ನೀನು ಉಪಯೋಗಿಸಬೇಕು. ಈ ಪ್ರಿನ್ಸಿಪಲ್ ಪ್ರತಿಯೊಬ್ಬ ಕ್ರೈಸ್ತನು ಮಾಡಬೇಕು. ಆದರೆ ಬಹಳ ಮಂದಿ ಇದನ್ನು ಮಾಡುತ್ತಾ ಇಲ್ಲ. 43ನೇ ವಾಕ್ಯ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಗಳನ್ನು ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಹೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಯೇಸು ಕ್ರಿಸ್ತನಿಗೆ ಸಂಭವಿಸಿದ ಕಷ್ಟಕ್ಕಿಂತ ನಮಗೆ ಹೆಚ್ಚಿನ ಕಷ್ಟವೇನೂ ಬರಲಿಲ್ಲ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ಹಿಂಸೆಪಡಿಸಿದ ವೈರಿಗಳಿಗೋಸ್ಕರ ಆತನು ಮನಪೂರ್ವಕವಾಗಿ ತಂದೆಯಾದ ದೇವರ ಬಳಿಯಲ್ಲಿ ತನ್ನನ್ನು ಹಿಂಸೆಪಡಿಸುವ ಶತ್ರುಗಳಿಗೋಸ್ಕರ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಬೆತ್ತಲಾಗಿ ಅವಮಾನ ಹೊಂದಿದವನಾಗಿ ಆ ಬೆತ್ತಲು ಮಾಡುವುದಕ್ಕೆ ಕಾರಣ ಆದಂಥ ವ್ಯಕ್ತಿಗಳಿಗೋಸ್ಕರ, ಪಾಪಿಗಳಿಗೋಸ್ಕರ, ಆತನನ್ನು ಅವಮಾನ ಮಾಡುವಂಥ ವ್ಯಕ್ತಿಗಳಿಗೋಸ್ಕರ ಕರ್ತನಾದ ಯೇಸು ಸ್ವಾಮಿ ಆ ಶಿಲುಬೆಯ ಮೇಲಿಂದಲೇ ಅವಮಾನವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಅವರ ಮೇಲೆ ಇರುವಂಥ ಹೆಚ್ಚಾದ ಪ್ರೀತಿಯಿಂದ ತಂದೆಯಾದ ದೇವರ ಬಳಿಯಲ್ಲಿ ಸಂಪೂರ್ಣವಾಗಿ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅವರು ಅರಿಯರು ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ವಿಜ್ಞಾಪನೆ ಮಾಡಿದನು. ಲೋಕದಲ್ಲಿ ದೇವರಿಗೆ ವಿರೋಧವಾಗಿ ಇರುವಂಥ ಪ್ರತಿ ಮನುಷ್ಯರಿಗಾಗಿ ಆತನು ಸತ್ತನು, ತನ್ನ ಪ್ರಾಣವನ್ನು ಕೊಟ್ಟನು.
ದಯವಿಟ್ಟು ಗುರುತಿಸಿ. ನಿಮ್ಮನ್ನು ಹಿಂಸಿಸುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ದೇವರ ಮಕ್ಕಳಾಗಿರುವ ಹಾಗೆ ಲವ್ ಯುವರ್ ನೇಬರ್ ಅನ್ನುವಂಥದ್ದನ್ನು ನೀವು ಕೇಳಿಸಿದಿರಲ್ಲ. ಆದರೆ ನಾನು ನಿಮ್ಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಇದು ದೇವರ ಲಕ್ಷಣ. ದೇವರ ರಾಜ್ಯಕ್ಕೆ ಬಾಧ್ಯಸ್ಥರು ದೇವರ ಬಳಿಯಲ್ಲಿರುವಂಥ ಗುಣಲಕ್ಷಣಗಳನ್ನು, ಆ ಮಹತ್ವವಾದ ಗುಣಲಕ್ಷಣವನ್ನು ನಾವು ಕೂಡ ಅಳವಡಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಏನಂತೂ ಪ್ರಾರ್ಥಿಸಿದನು? ಅವರು ತಿಳಿಯದೇ ಇದ್ದಾರೆ, ಅವರನ್ನು ಕ್ಷಮಿಸು ಎಂಬುದಾಗಿ ವಿಜ್ಞಾಪನೆ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸಿದನು. ಅವರು ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು. ರಕ್ಷಣೆ ಕುರಿತಾಗಿ ನಾನು ಈ ರೀತಿಯಾಗಿ ಸಾಯ್ತಿದ್ದೇನೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಈ ರೀತಿಯಾಗಿ ಮಾಡುತ್ತಾ ಇದ್ದಾರೆ. ಅವರನ್ನು ಕ್ಷಮಿಸು, ಯಹೂದ್ಯರನ್ನು ಕ್ಷಮಿಸು, ನ್ಯಾಯಾಧಿಪತಿಯನ್ನು ಕ್ಷಮಿಸು. ಪಿಲಾತನು ನ್ಯಾಯಾಧಿಪತಿಯಾಗಿ ನಿಲ್ಲುತ್ತಾ ಇದ್ದಾನೆ. ಪಿಲಾತನಿಗೆ ಗೊತ್ತಿಲ್ಲ. ಶಿಷ್ಯರು ಓಡಿ ಹೋಗುತ್ತಾ ಇದ್ದಾರೆ. ಒಂದು ದಿನ ಯೇಸುಗಾಗಿ ರಕ್ತ ಸಾಕ್ಷಿಯಾಗುತ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅವರಿಗೆ ಕ್ಷಮಿಸು ಎಂಬುದಾಗಿ ಯೇಸು ಪ್ರಾರ್ಥಿಸಿದನು. ಆತನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನೋ ಹೆಚ್ಚು ಮಾಡಿದಾಗಾಯಿತು. ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವಿಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನು ಅನ್ನುವಾಗ ಅನ್ಯ ಜನಗಳ ಹಾಗೆ ಅಲ್ಲ, ಅದಕ್ಕೆ ಮಿಂಚಿತವಾದದ್ದು. ಸುಂಕದವರ ಹಾಗೆ ಅಲ್ಲ, ಅದಕ್ಕಿಂತ ಮಿಗಿಲಾದವನು. ಪ್ರೀತಿಸುವವನು ಅಲ್ಲ, ದ್ವೇಷಿಸುವವರನ್ನು ಪ್ರೀತಿಸುವವನು. ಮರ್ಯಾದೆ ತೋರಿಸುವವರನ್ನೇ ಅಲ್ಲ, ಮರ್ಯಾದೆ ತೋರಿಸುವವರಂತೆ ಇರುವವರನ್ನು ಕೂಡ ಪ್ರೀತಿಸುತ್ತಾನೆ. ಅನ್ಯ ಜನರಿಗಿಂತ ಪರಿಪೂರ್ಣವಾದ ಸ್ಥಾಯಿಯಲ್ಲಿ ನಾವಿದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನು ಗುಣಲಕ್ಷಣ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಯು ಮಸ್ಟ್ ಬಿ ಎ ಕಂಪ್ಲೀಟ್ ಹ್ಯೂಮನ್. ಯು ಮಸ್ಟ್ ಬಿ ಎ ಕಂಪ್ಲೀಟ್ ಡಿವೈನ್ ಪರ್ಸನಾಲಿಟಿ. ದೇವರ ಗುಣಲಕ್ಷಣ ಪರಿಪೂರ್ಣವಾಗಿ ನೀನು ಹೊಂದಿಕೊಂಡವನಾಗಿ ನೀನು ಇರಬೇಕು. ದೇವರ ಗುಣಲಕ್ಷಣಗಳನ್ನು ನೀನು ಹೊಂದಿಕೊಂಡವನಾಗಿ ನೀನು ಇರಬೇಕು. ಈ ರೀತಿಯಾಗಿ ನೀನು ಇರುವಾಗ ಉನ್ನತವಾಗಿ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. 5ನೇ ಅಧ್ಯಾಯ 48 ವಾಕ್ಯಗಳು ನಾನು ನೋಡುವಾಗ ಕೊನೆಯ ಮಾತು, ನಾನು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಈ ಮಾತನ್ನು ಕರ್ತನಾದ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ. ಯೇಸು ಕ್ರಿಸ್ತ ಪ್ರಭು ಬೆಟ್ಟದ ಮೇಲೆ ಮಾಡಿದ ಪ್ರಸಂಗ ಪ್ರತಿಯೊಬ್ಬ ಕ್ರೈಸ್ತನು ಅಳವಡಿಸಿಕೊಳ್ಳಬೇಕಾದ ಕಾನ್ಸ್ಟಿಟ್ಯೂಷನ್, ದೇವರ ನಿಯಮಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ದೇವರ ನಿಯಮಗಳನ್ನು ಆಚರಿಸಬೇಕಾದ ವಾಕ್ಯಗಳನ್ನು ಯೇಸು ಕ್ರಿಸ್ತನು ವಿವರ ಮಾಡಿದ್ದಾನೆ. ಅವುಗಳನ್ನು ಕ್ರೈಸ್ತ ಎಥಿಕ್ಸ್ ಆಗಿ ನಾವು ನೋಡುತ್ತೇವೆ. ಇದನ್ನು ನಾವು ಅನುಸರಿಸಬೇಕು.